वंदे तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोऽस्तु ते व्यासविशालबुद्धे पुल्लारविन्दायतपत्नेत्र येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतटा जयद्रथजला गान्धार नीलोत्पला शल्यग्राहवती कृपेण वहिनी कर्णेन वेलाकुला अश्वत्थामा विकर्णघोरमकरा दुर्योधनावर्तिनी सोत्तीर्णः खलु पाण्डवैर्नदी कैवर्तके केशवे धर्मे च अर्थे च कामे च मोक्षे च भरतर्षभ यदि हस्ति तदन्यत्र यन्नेहास्ति न तत्क्वचित्। अष्टमैषी समेता श्रीकृष्णाय परब्रह्मणे नमः। महत्त्वे च गुरुत्वे च ध्रियमाणं यतोऽधिकं महत्त्वात् भारवत्वात् च महाभारतमुच्यते। अतः श्रीमन्महाभारते शान्तिपर्वे राजधर्मपर्व एकोत्तर शततमोऽध्यायः 101ನೇ ಅಧ್ಯಾಯ। ಯಾವ ಯಾವ ದೇಶದವರು ಎಂತೆಂಥ ಯುದ್ಧಗಳಲ್ಲಿ ಪ್ರಖ್ಯಾತರು ಅನ್ನೋದನ್ನ ಯುದ್ಧ ವೀರರ ಲಕ್ಷಣಗಳನ್ನು ಭೀಷ್ಮ ಯುಧಿಷ್ಠಿರಿಗೆ ತಿಳಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 12 ದಿವಸಗಳ ನಂತರ ಮತ್ತೆ ಸೇರ್ತಾ ಇದ್ದೀವಿ. ಎಲ್ಲ ಕ್ಲಾಸ್ಗಳು ಇವತ್ತಿಂದ ರಿಸ್ಯೂಮ್ ಆಗತ್ತೆ. ತಿರುಗಿ ಧರ್ಮರಾಜ, ತಾತ, ಯುದ್ಧ ವೀರರು ಎಂತಹ ಸ್ವಭಾವ ಉಳ್ಳವರಾಗಿರ್ಬೇಕು, ಅವರ ರೂಪ ಶಸ್ತ್ರಗಳು ಸನ್ನಾಗಳು ಹೇಗಿರ್ಬೇಕು, ಅವರು ಹೇಗೆ ಆಯುಧಗಳ ನೀಡಿಬೇಕು, ಇದನ್ನೆಲ್ಲ ನನಗೆ ತಿಳಿಸಬೇಕು ಅಂತ ಯುಧಿಷ್ಠಿರ ಕೇಳಲು ಭೀಷ್ಮ ಹೇಳಿದ, ಹೇ ಕುಮಾರ, ದೇಶಾಚಾರ ಕುಲಾಚಾರಗಳಿಗೆ ತಕ್ಕಂತೆ ಯೋಧರಿಗೆ ಬೇರೆ ಬೇರೆ ಶಸ್ತ್ರಗಳು ವಾಹನಗಳು ವಿಧಿಸಲ್ಪಟ್ಟಿದೆ. ಇವುಗಳು ಕೂಡ ಗಮನಿಸಬೇಕು ನಾವು, ದೇಶಾಚಾರ ಕುಲಾಚಾರಗಳು ಅಂತ. ಈ ಸ್ಮೃತಿ ಇದರಲ್ಲಿ ವ್ಯತ್ಯಾಸಗಳು ಬೇರೆ ಬೇರೆ ಇದಾಗೋದಿಲ್ಲ. ಸುಮ್ಮನೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಇವಾಗ ದಿವ್ಯ ಪ್ರಬಂಧ ಪಾರಾಯಣ ಮೇಲ್ಕೋಟೆನಲ್ಲಿ ಮಧುರ ಕವಿ ಏತ್ತಮ್ಮಂತ ಮಧುರ ಕವಿ ಕಣ್ಣಿನ ಸಿರಿತಾಂಬಿಂದ ಶುರು ಮಾಡ್ತಾರೆ ಅವರು. ಆದ್ರೆ ಶ್ರೀರಂಗ ಕಾಂಚೀಪುರ ಇಲ್ಲೆಲ್ಲ ಪಲ್ಲಾಂಡು ಇಂದ ಆರಂಭ ಮಾಡುವಂತದ್ದು. ಏನೇ ಇದುಗಳನ್ನ ಹೇಳ್ಬೇಕಾದ್ರೂ ಆಚಾರ್ಯ ತನ್ನಿ ಹೇಳಿ ಪಲ್ಲಾಂಡು ಶುರು ಮಾಡಿ ಕಡೆನಲ್ಲಿ ಒಂದ್ಸಲಿ ಪಲ್ಲಾಂಡು ಹೇಳಿ ಕನ್ಕ್ಲೂಡ್ ಮಾಡುವಂತಹದ್ದು. ಇದು ಪದ್ಧತಿ. ಅದು ಹಿಂದಿನವ್ರು ಮಾಡಿ ಇಟ್ಟಿರೋದು ಅಂತದ್ದು. ಈ ತೃತೀಯ ಬ್ರಹ್ಮತಂತ್ರ ಪರಕಾಲಯ ತಿಂದರು ಬರೆದಂತದ್ರಲ್ಲಿ ಅದಿದೆ. ಈ ಪಲ್ಲಾಂಡು ಇಂದನೇ ಆರಂಭ ಮಾಡ್ಬೇಕು, ಅಲ್ಲಿಂದ ಕನ್ಕ್ಲೂಡಿಂಗ್ ನಲ್ಲಿ ಲಾಸ್ಟ್ ನಲ್ಲಿ ಶಾತುಮರ ಹೇಳದ್ಮೇಲೆ ಮತ್ತೆ ಪಲ್ಲಾಂಡು ಇಂದ ಕನ್ಕ್ಲೂಡ್ ಮಾಡೋದು ಅಂತದ್ದು. ಹಾಗೆ ಈ ದೇಶಾಚಾರ ಕುಲಾಚಾರ ಅಂತ ಕೇಳಿದೆ. ಈಗ ಮತ್ತದು ಅವ್ರು ಹಿಂದೆ ಮಾಡಿದ್ರೆ ಅಂದ್ರೆ ಇಲ್ಲಿ ಮೇಲ್ಕೋಟೆನಲ್ಲಿ ಮಾತ್ರ ಮಧುರ ಕವಿ ಏತ್ತಮ್ಮ ಅಂತ ಮಧುರ ಕವಿಗೆ ಅಲ್ಲಿ ವಿಶೇಷ ಆ ಸ್ಥಾನದಲ್ಲಿ ಅದು ಇದರದು. ಹಾಗಾಗಿ ಆ ರೀತಿ ಅವುಗಳನ್ನು ನೋಡ್ಬೇಕು. ಇಲ್ಲಿ ಇವನು ಹೇಳ್ತಾ ಇರೋದು, ಭೀಷ್ಮ ದೇಶಾಚಾರ ಕುಲಾಚಾರಗಳಿಗೆ ತಕ್ಕಂತ ಯೋಧರಿಗೆ ಬೇರೆ ಬೇರೆ ಶಸ್ತ್ರಗಳು ವಾಹನಗಳು ವಿಧಿಸಲ್ಪಟ್ಟಿದೆ. ಲೋಕದಲ್ಲಿ ದೇಶಾಚಾರ ಕುಲಾಚಾರಗಳನ್ನು ಅನುಸರಿಸಿಯೇ ಮನುಷ್ಯರು ಎಲ್ಲಾ ಕೆಲಸಗಳನ್ನು ನಡೆಸೋರು ಅಲ್ಲವೇ. ಗಾಂಧಾರ, ಸಿಂಧು, ಸೌವೀರ ದೇಶದವರು ತಮ್ಮ ಉಗುರುಗಳಿಂದಲೋ ಪ್ರಾಸ ಎಂಬ ಆಯುಧಗಳಿಂದ ನಿರ್ಭಯವಾಗಿ ಮಹಾಪರಾಕ್ರಮದಿಂದ ಯುದ್ಧ ಮಾಡ್ತಾರೆ. ಕೈಯಿನಿಂದ ಉಗುರಿನಿಂದನೇನೆ. ಉಶೀನರ ದೇಶದವರು ಬಲಶಾಲಿಗಳಾಗಿ ಎಲ್ಲ ಆಯುಧಗಳಲ್ಲಿಯೂ ಸಮರ್ಥರಾಗಿದ್ದಾರೆ. ಪೂರ್ವ ದಿಕ್ಕಿನವರು ಕಪಟ ಯುದ್ಧದಲ್ಲಿಯೂ ಗಜ ಯುದ್ಧದಲ್ಲಿಯೂ ಸಮರ್ಥರು. ಯಮನರು, ಕ್ಯಾಂಬೋಡಿಯಾ, ಮಧುರೆ ಸುತ್ತಮುತ್ತಿನ ಪ್ರಜೆಗಳು ಅಶ್ವ ಯುದ್ಧದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ವಿಶೇಷವಾಗಿ ಇದ್ರದ್ದು ಕುದುರೆಗಳು ಅಲ್ಲಿ ಇದಕ್ಕೆ ಪ್ರಸಿದ್ಧವಾದದ್ದು. ಈ ಶುನಶೇಪ ಇವುಗಳನ್ನು ಮಾಡ್ಬೇಕಾದ್ರೆ ವಿಶ್ವಾಮಿತ್ರನ ಜೀವನದಲ್ಲೂ ಬರುತ್ತೆ. ಒಂದೊಂದು ಕಡೆನು ಅರಬ್ಬಿ ದೇಶದ ಕುದುರೆಗಳು ಅಂತ, ಅವು ಹೈಟು ಆಗ್ಲಿ ಅವುಗಳು ಓಡೋದ್ರಾಗ್ಲಿ ಅದರ ಶಕ್ತಿ ಇದಾಗ್ಲಿ ಬಹಳ ಇದಾಗಿರುವಂತದ್ದು. ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ದಕ್ಷಿಣದಲ್ಲಿ ದೇಶದಲ್ಲಿರುವರು ಮಹಾಬಲಶಾಲಿಗಳಾಗಿ ಶಕ್ತಿ ಆಯುಧಗಳನ್ನ ಖೇಟಗಳನ್ನ ಹಿಡಿದು ಯುದ್ಧ ಮಾಡ್ತಾ
ಧೈರ್ಯ ಶೌರ್ಯಗಳಲ್ಲಿ ಲೋಕ ಪ್ರಖ್ಯಾತರಾಗಿದ್ದಾರೆ. ಅವಂತಿ ದೇಶದವರು ಮಹಾಶೂರರು, ಮಾಳವ ದೇಶಸ್ಥರು ರಥ, ಗಜ, ತುರಗ, ಪದಾತಿಗಳೆಂಬ 4 ಬಗೆಯ ಸೇನಾಯುದ್ಧದಲ್ಲಿಯೂ ಶೂರರು ಎನಿಸಿದ್ದಾರೆ. ಇವರಲ್ಲಿ ಒಬ್ಬನೇ 1000 ಮಂದಿಯನ್ನು ಎದುರಿಸಲು ಶಕ್ತನಾಗಿರೋನು. ಈಗ ಭೀಮ ಅಂತಂದ್ರೆ ನಾವು ಸುಮ್ಮನೆ ಗದೆ, ಅದು ಗದಾ ಯುದ್ಧದಲ್ಲಿ ಗದೆ ಅವನು ಪ್ರಧಾನ ಆದ್ರೂ ಕೂಡ ಬೇರೆ ಬರೋಲ್ಲ ಅಂತಿಲ್ಲ. ಅವನಿಗೆ ಶಸ್ತ್ರ ಧನುರ್ವಿದ್ಯೆನಲ್ಲೂ ಇದೆ, ಕತ್ತಿ ವರ್ಷೆ ಅದರಲ್ಲೂ ಕೂಡ ಮಾಡಬಲ್ಲ. ಹಾಗೆ ಪ್ರಧಾನ ಅವನದ್ ಮಾಡಿದ್ದು ಹಾಗೆ ಅಂತ. ದೇಶಗಳ ವಿಚಾರವನ್ನು ತಿಳಿಸಿದಷ್ಟೇ ಇನ್ನು ಶೂರರ ಲಕ್ಷಣಗಳನ್ನು ತಿಳಿಸ್ತೇನೆ ಕೇಳು. ಸಿಂಹ ಶಾರ್ದೂಲಗಳಂತೆ ಕಂಠಧ್ವನಿಯು, ಧೀರ ದೃಷ್ಟಿಯು, ನಡತೆ ಉಳ್ಳವರು ಶೂರರು. ಅಂತವರು ಶತ್ರುಗಳನ್ನು ಜಯಿಸುವುದಕ್ಕೆ ಶಕ್ತರೆನಿಸ್ತಾರೆ. ಪಾರಿವಾಳದ ಮತ್ತು ಸರ್ಪದ ಕಣ್ಣಿನಂತೆ ಕಣ್ಣುಗಳು, ಎತ್ತು ಮತ್ತು ಹುಲಿ ಇವುಗಳಂತೆ ಗತಿ ಉಳ್ಳವರು ಶೂರರೆನಿಸ್ತಾರೆ. ಇಂಥವರು ಶತ್ರುಗಳನ್ನು ಜಯಿಸಬಲ್ಲರು. ಗಾಂಭೀರ್ಯ, ಕ್ರೋಧವುಳ್ಳವರಾಗಿ, ಗೆಜ್ಜೆಯಂತೆಯೋ ಮೇಘದಂತೆಯೋ ಕಂಠಸ್ವರ, ಕ್ರೂರ ದೃಷ್ಟಿಯು, ಇಂಪಾದ ಸ್ವರವು ಉಳ್ಳವರು ಕೂಡ ಶೂರರೇ. ತುದಿಯಲ್ಲಿ ಬಾಗಿದ ಮೂಗು, ನಾಲಿಗೆಗಳುಳ್ಳವರು, ದೂರಕ್ಕೆ ನಡೆಯಬಲ್ಲವರು, ದೂರದಿಂದ ಬಾಣ ಪ್ರಯೋಗ ಮಾಡತಕ್ಕವರು, ಯುದ್ಧ ಸಮರ್ಥರು ಎನ್ನಿಸ್ತಾರೆ. ಬೆಕ್ಕಿನಿಂದ ಮೈಯನ್ನು ಹುಡುಗಿಸೋದು, ನಟ್ಟ ದೃಷ್ಟಿ, ಮೃದುವಾದ ಕೂದಲು, ಮೃದುವಾದ ಚರ್ಮ, ಕಾರ್ಯದಲ್ಲಿ ಚಟುವಟಿಕೆ, ನಡೆಯಲ್ಲಿ ವೇಗ, ಆತುರ ಸ್ವಭಾವ, ಈ ಲಕ್ಷಣಗಳು ಉಳ್ಳವರನ್ನ ಎದುರಿಸುವುದು ಕಷ್ಟ. ಕುದುರೆಯಂತೆ ಧ್ವನಿಯು, ಉಡಿವಿನಂತೆ ಕಿರುಗಣ್ಣುಗಳು, ಹೊಂಬಣ್ಣದ ಮೈಯು, ಮೃದು ಸ್ವಭಾವ, ಬುದ್ಧಿ ಉಳ್ಳವರು ಯುದ್ಧದಲ್ಲಿ ಜಯವನ್ನು ಹೊಂದುತ್ತಾರೆ. ದೃಢವಾದ ಮತ್ತು ಅಂದವಾದ ಮೈಕಟ್ಟು, ಅಗಲವಾದ ಎದೆ, ಶತ್ರುಗಳ ವಾದ್ಯ ಧ್ವನಿಯು ಕಿವಿಗೆ ಬಿದ್ದೊಡನೆ ರೇಗುವುದು, ಕಲಹಗಳಲ್ಲಿ ಉತ್ಸಾಹ, ಗಂಭೀರವಾದ ನೋಟ, ಪಿಂಗಳ ನೇತ್ರ, ಉಬ್ಬಿದ ಕಣ್ಣು, ಮುಖದಲ್ಲಿ ಹುಬ್ಬುಗಂಟು, ಮುಂಗುಸಿಯಂತೆ ನೋಟ, ಇಂತಹ ಲಕ್ಷಣ ಉಳ್ಳವರು ಪರಾಕ್ರಮಿಗಳಾಗುವುದಲ್ಲದೆ ಯುದ್ಧದಲ್ಲಿ ದೇಹತ್ಯಾಗಕ್ಕೂ ಹಿಂತೆಗೆಯುವುದಿಲ್ಲ. ವಕ್ರದೃಷ್ಟಿ, ಉಬ್ಬಿದ ಹೆಣೆ, ಮಾಂಸವಿಲ್ಲದ ದವಡೆ, ಕುರುಚಾದ ತೋಳು, ಬೆರಳುಗಳು ಮತ್ತು ತೊಡೆಗಳು, ನರಗಳೆದ್ದ ಮತ್ತು ಕೃಶವಾದ ಮೈ, ಈ ಲಕ್ಷಣಗಳುಳ್ಳವರು ಯುದ್ಧ ಕಾಲದಲ್ಲಿ ನಿರ್ಭಯವಾಗಿ ವೇಗದಿಂದ ಮುಂದೆ ನುಗ್ಗುತ್ತಾರೆ. ಇಂಥವರು ಕೊಬ್ಬಿದ ಆನೆಗಳಂತೆ ಶತ್ರುಗಳಿಗೆ ಎದುರಿಸಲು ಅಸಾಧ್ಯರು. ಕವಲೊಡೆದ ಕೆಂಬಣ್ಣದ ಕೂದಲು, ಉಬ್ಬಿದ ಪಕ್ಕೆಗಳು, ಉಬ್ಬಿದ ದವಡೆ, ಎತ್ತರವಾದ ಹಣೆ, ಉದ್ದವಾದ ತೋಳು, ಉಬ್ಬಿದ ಕೊರಳು, ವಿಶಾಲವಾದ ದಪ್ಪನಾದ ಮೀನಖಂಡಗಳು, ಭಯಂಕರ ಆಕೃತಿ, ಸುಗ್ರೀವ ಎಂಬ ಶ್ರೀಕೃಷ್ಣನ ಕುದುರೆಯಂತೆಯೂ ಗರುಡ ಪಕ್ಷಿಯಂತೂ ಅಂತರಿಕ್ಷದಲ್ಲಿ ಮೇಲಕ್ಕೆ ಚಿಮ್ಮುವ ಶಕ್ತಿ, ದುಂಡಾದ ತಲೆ, ಅಗಲವಾದ ಹಣೆ, ಬೆಕ್ಕಿನಂತೆ ಮುಖ, ಉಗ್ರ ಸ್ವರ, ಕೋಪ ಸ್ವಭಾವ ಇವುಗಳುಳ್ಳವರು ಯುದ್ಧದಲ್ಲಿ ಕೋಪಾವೇಶದಿಂದ ಆರ್ಭಟಿಸುತ್ತಾ ಮುಂದುವರಿತಾರೆ. ಧರ್ಮವನ್ನು ಲಕ್ಷಿಸದೆ ಗರ್ಭಿಷ್ಠರಾಗಿ ಭಯಂಕರ ಆಕೃತಿಯುಳ್ಳವರು ಯುದ್ಧ ಕಾಲದಲ್ಲಿ ನಿರ್ಭಯರಾಗಿ ದೇಹತ್ಯಾಗವನ್ನು ಮಾಡಲು ಮುಂದಾಗ್ತಾರೆ. ರಣರಂಗದಲ್ಲಿ ಮುಂದಿಟ್ಟು ಕಾಲನ್ನು ಹಿಂತೆಗೆಯದೆ ಶತ್ರು ನಿಗ್ರಹದಲ್ಲಿಯೇ ಕಣ್ಣು ಉಳ್ಳವರನ್ನ ಯಾವಾಗಲೂ ಸೈನ್ಯದ ಮುಂಭಾಗದಲ್ಲಿ ಇರಿಸಬೇಕು. ಧರ್ಮವನ್ನು ತಿಳಿಯದೆ ನಡತೆಯಲ್ಲಿ ವಿಪರೀತವಾಗಿ ತೋರತಕ್ಕಂಥವರು ಮೃದುಮಧುರ ವಾಕ್ಯವೇ ಪರಾಜಯ ಲಕ್ಷಣ ಎಂದೆಣಿಸುವರು. ಅಂತವರು ತಾವು ಪೆಟ್ಟು ತಿಂದು ಶತ್ರುಗಳನ್ನು ಹೊಡಿತಾರೆ. ಇಂಥವರನ್ನ ನಯದಿಂದ ನಡೆಸಿದ್ರೆ ತಮ್ಮ ರಾಜನಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೋಪಕ್ಕೆ ಈಡಾಗೋದುಂಟು ಎಂದ. ಸೊ ಯೋಧರ ಲಕ್ಷಣಗಳು, ಅವರ ದೈಹಿಕ ಇದು ಎಲ್ಲವನ್ನು ಕೂಡ ಹೇಳ್ತಾರೆ. ಅಂಗಸೌಷ್ಠ ಇದರ ಬಗ್ಗೆ ಎಲ್ಲ. ಇಲ್ಲಿಗೆ 101ನೇ ಅಧ್ಯಾಯ. ಅಷ್ಟಮೈ ಶ್ರೀ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 102ನೇ ಅಧ್ಯಾಯ. ಸೈನ್ಯದ ಜಯ ಲಕ್ಷಣಗಳನ್ನ, ಅರಸನು ಯುದ್ಧದಲ್ಲಿ ನಡೆಸಬೇಕಾದ ಕೆಲವು ನೀತಿಗಳನ್ನ ಭೀಷ್ಮನು ಯುಧಿಷ್ಠಿರಿಗೆ ತಿಳಿಸಿದ್ದು. ಅಷ್ಟಮೈ ಶ್ರೀ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ತಿರುಗಿ ಯುಧಿಷ್ಠಿರ ಭೀಷ್ಮನನ್ನು ಕುರಿತು, ತಾತ, ಜಯಸೂಚಕಗಳಾದ ಸೈನ್ಯಕ್ಕೆ ಉತ್ತಮ ಲಕ್ಷ್ಯಗಳು ಯಾವುದು ಎಂದು ಕೇಳಲು ಭೀಷ್ಮನು, ಭರತ ಶ್ರೇಷ್ಠ, ಜಯಿಸತಕ್ಕ ಸೈನ್ಯದ ಉತ್ತಮ ಲಕ್ಷಣಗಳೆಲ್ಲವನ್ನು ತಿಳಿಸ್ತೇನೆ ಕೇಳು. ದೈವವು ವಿಮುಖವಾಗಿದ್ರು, ಮನುಷ್ಯನು ಕಾಲ ಪ್ರೇರಿತನಾಗಿದ್ರು ಅದನ್ನು ವಿದ್ವಾಂಸರು ಮೊದಲೇ ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳಿಯಬಲ್ಲರು. ಇದರ ಪರಿಹಾರವಾಗಿ ಜ್ಞಾನಿಗಳು ಜಪ, ಹೋಮಾದಿ ಪ್ರಾಯಶ್ಚಿತ್ತಗಳನ್ನ, ಶುಭ ಕರ್ಮಗಳನ್ನ ನಡೆಸಿ ಅಹಿತಗಳಿಗೆ ಅದರಿಂದ ಶಾಂತಿಯನ್ನು ಉಂಟು ಮಾಡ್ತಾರೆ. ಯುಧಿಷ್ಠಿರ, ಧೀರ ಮನಸ್ಕರಾದ ಯುದ್ಧವೀರರು, ವಾಹನಾದಿ ಸೇನಾಬಲಗಳು ಯಾವ ಸೈನ್ಯದಲ್ಲಿ ತುಂಬಿದೆಯೋ ಆ ಪಕ್ಷ ಜಯ ಹೊಂದುತ್ತೆ. ಅದಕ್ಕೆ ಗಾಳಿಯು ಅನುಕೂಲವಾಗಿ ಬೀಸುತ್ತೆ. ಇಂದ್ರಧನಸ್ಸಿನೊಡನೆ ಮೇಘಗಳು ಆ ಸೈನ್ಯದ ಮೇಲೆ ತಮ್ಮ ನೆರಳನ್ನು ಹರಡುತ್ತೆ. ಸೂರ್ಯ ರಶ್ಮಿಯು ಪ್ರಸರಿಸುವುದು. ಇಂತಹ ಶುಭ ಲಕ್ಷಣವುಳ್ಳ ಸೈನ್ಯವು ಜಯಸಿದ್ಧಿಯನ್ನು ಹೊಂದುತ್ತೆ. ಹದ್ದು ನರಿಗಳು ತಮಗೆ ವಿರೋಧಿ ಸೈನ್ಯವನ್ನ ಆವರಿಸಿದರೆ, ಅಗ್ನಿಯು ಹೊಗೆಯಿಲ್ಲದೆ ಪ್ರಸನ್ನ ಕಾಂತಿಯಿಂದ ಪ್ರದಕ್ಷಿಣವಾದ ಜ್ವಾಲೆಯನ್ನು ಹರಡಿದ್ರೆ, ಆಹುತಿ ಗಂಧವು ಸುವಾಸನೆ ಉಳ್ಳದ್ದಾಗಿದ್ದರೆ,
ಇವೆಲ್ಲ ಜಯಕ್ಕೆ ಶುಭ ಸೂಚನೆಗಳು ಅಂತ ಹೇಳ್ತಾರೆ. ಶಂಖ, ಭೇರಿ ಮೊದಲಾದ ವಾದ್ಯಗಳು ಗಂಭೀರವಾಗಿ ಶಬ್ದಿಸೋದು, ಯುದ್ಧಾಸಕ್ತರಾದವರು ಅನ್ಯೋನ್ಯಾನುಕೂಲದಿಂದ ಇರುವುದು, ಇವೆಲ್ಲ ಜಯ ಲಕ್ಷಣಗಳು. ಯುದ್ಧಕ್ಕೆ ಹೊರಡುವಾಗ ಮತ್ತು ಹೊರಟ ಮೇಲೆ ಹಿಂಭಾಗದಲ್ಲಿಯೂ ಎಡಭಾಗದಲ್ಲಿಯೂ ಜಿಂಕೆ ಮೊದಲಾದ ಮೃಗಗಳು ಬಂದ್ರೆ ಅದು ಜಯಸಿದ್ಧಿಯ ಸೂಚಕ. ಅದೇ ಮೃಗಗಳು ಯುದ್ಧ ವೀರರಿಗೆ ಅಡ್ಡ ಬಂದ್ರು ಎದುರಾದ್ರೂ ಅದು ಹಾನಿ ಸೂಚಕ. ಹಂಸಗಳು, ಕ್ರೌಂಚಗಳು, ಕಾಡೆ, ಕೌದಾರಿಗಳೆಂಬ ಪಕ್ಷಿ ಇವು ಮಂಗಳಕರವಾಗಿ ಧ್ವನಿ ಮಾಡೋದು. ಯುದ್ಧ ವೀರರಲ್ಲಿ ಧೈರ್ಯದ ಮತ್ತು ಸಂತೋಷದ ಲಕ್ಷಣಗಳು ಕಂಡುಬರುವುದು ಅದು ಜಯಕ್ಕೆ ಸೂಚನೆ. ಯಾವ ಕಡೆಯಲ್ಲಿ ಸೈನ್ಯದಲ್ಲಿ ಆಯುಧಗಳು, ಯಂತ್ರಗಳು, ಧ್ವಜ ಪತಾಕೆ, ಕವಚಗಳು ಇವೆಲ್ಲ ಕಾಂತಿ ವಿಶಿಷ್ಟವಾಗಿದ್ದು ಸೇನಾವೀರರ ಮುಖದಲ್ಲಿ ಉತ್ಸಾಹದ ಕಾಂತಿ ತುಳುಕುತ್ತಾ ಸೇನಾ ವ್ಯೂಹವು ಶತ್ರುಗಳಿಗೆ ನೋಡಲು ಅಶಕ್ಯವಾಗಿದೆಯೋ ಅದು ಶತ್ರುಗಳನ್ನು ನಿರ್ಜಯಿಸುವುದರಲ್ಲಿ ಸಂದೇಹ ಇಲ್ಲ. ಯಾವ ದೇಶದ ಯುದ್ಧವೀರರು ಆತ್ಮಾಭಿಮಾನವನ್ನು ಬಿಟ್ಟು ಪರಸ್ಪರ ಸೌಹಾರ್ದದಿಂದ ಸ್ನೇಹಾಭಿಮಾನದಿಂದ ಒಬ್ಬರಿಗೊಬ್ಬರು ಸಹಾಯಕರಾಗಿರ್ತಾರೋ ಅಂತವರು ಜಯಿಸಲಾಗ್ತಾರೆ. ಶಬ್ದ, ಸ್ಪರ್ಶ, ಗಂಧಗಳೆಲ್ಲ ಮನಸ್ಸಿಗೆ ತೃಪ್ತಿಕರವಾಗಿದ್ದು ಯುದ್ಧ ವೀರರು ಶೌರ್ಯ ಅವಲಂಬಿತರಾಗಿದ್ರೆ ಅದು ಜಯಕ್ಕೆ ಸೂಚನೆ. ಯಾವನು ಯುದ್ಧಕ್ಕೆ ಹೊರಡೋಕ್ ಮೊದಲೇ ಕಾಗಿಯು ಬಲಪಾರ್ಶ್ವವಾಗಿ ಬಂದು ಹೋಗುತ್ತೋ, ಹೊರಟ ಮೇಲೆ ಎಡದಿಂದ ಅಥವಾ ಹಿಂಭಾಗದಿಂದ ಕೂಗುದೋ ಅದು ಅವನಿಗೆ ಜಯ ಸೂಚನೆ. ಮುಂಭಾಗದಿಂದ ಬರುವ ಕಾಗಿ ಶಬ್ದ ಅಪಶಕುನವನ್ನು ತಿಳಿಸುತ್ತೆ. ಯುಧಿಷ್ಠಿರ ರಥ, ಗಜ, ತುರಗ, ಪದಾತಿಗಳೆಂಬ ಚತುರಂಗ ಸೈನ್ಯಗಳನ್ನು ಸಿದ್ಧಪಡಿಸಿದ ಮೇಲೆ ಕೂಡ ಶತ್ರುಗಳ ವಿಷಯದಲ್ಲಿ ರಾಜನು ಮೊದಲು ಸಾಮೋಪಾಯವನ್ನೇ ಪ್ರಯೋಗಿಸಬೇಕು, ಆಮೇಲೆ ಯುದ್ಧಕ್ಕೆ ಯತ್ನಿಸಬೇಕು. ಯುದ್ಧದಿಂದಾಗುವ ಜಯ ಅಧಮ. ಯುದ್ಧವೆಂಬುದು ಎಲ್ಲಕ್ಕಿಂತಲೂ ಕೊನೆಯಲ್ಲಿ ನಡೆಸತಕ್ಕಂತ ಉಪಾಯ ಎನಿಸುತ್ತೆ. ಅಲ್ಲದೆ ಜಯ ಎಂಬುದು ದೈವಾಧೀನ ಎಂದು ತಿಳಿ. ಸೈನ್ಯವು ಪ್ರಾಣ ಭಯದಿಂದ ಚದುರಿ ಓಡುವಾಗ ಮಹಾವೇಗವುಳ್ಳ ನದಿಯಂತೆಯೋ ಭಯಂಕರವಾದ ಕ್ರೂರ ಮೃಗಗಳಂತೆಯೋ ಇತರರಿಗೆ ತಡೆದು ನಿಲ್ಲಿಸಲು ಅಸಾಧ್ಯ. ಕಾರಣವನ್ನೇ ತಿಳಿಯದೆ ಒಬ್ಬನು ಓಡುವುದನ್ನು ನೋಡಿ ಮತ್ತೊಬ್ಬನು ಓಡುತ್ತಾನೆ. ಸೈನ್ಯವು ಜಿಂಕೆಗಳ ಹಿಂಡಿನಂತೆ ಮಹತ್ತಾಗಿದ್ದ ಮಾತ್ರಕ್ಕೆ ಯುದ್ಧ ಸಮರ್ಥವಾಗೋದಿಲ್ಲ. ಸೇನಾ ಭಂಗವು ವಿದ್ವಾಂಸರನ್ನು ಮಂಕು ಹಿಡಿಸುತ್ತೆ. ಒಬ್ಬರ ಇಂಗಿತವನ್ನು ಮತ್ತೊಬ್ಬರು ತಿಳಿದುಕೊಂಡು ಸಂತೋಷ ಚಿತ್ತರಾಗಿ ದೇಹತ್ಯಾಗಕ್ಕೆ ಸಿದ್ಧರಾಗಿ ದೃಢ ಮನಸ್ಕರಾದ 500 ಅಥವಾ 50 ಮಂದಿ ಶೂರರಿದ್ರು ಕೂಡ ನಮಗಿಂತಲೂ ಪ್ರಬಲವಾದ ದೊಡ್ಡ ಸೈನ್ಯವನ್ನು ಜಯಿಸಲು ಶಕ್ತರಾಗ್ತಾರೆ. ಸತ್ಕುಲದಲ್ಲಿ ಜನಿಸಿದ ಪೂಜಾರ್ಹರಾದ 5 ಅಥವಾ 6 ಮಂದಿ ಒಂದಾಗಿ ಸೇರುವುದಾದ್ರೆ ಎಂತಹ ಸೈನ್ಯಗಳನ್ನಾದ್ರೂ ಜಯಿಸಲು ಸಮರ್ಥರಾಗ್ತಾರೆ. ಸಾಧ್ಯವಾದ ಮಟ್ಟಿಗೂ ಯುದ್ಧವನ್ನು ನಿವಾರಿಸಿ ಸಮಾಧಾನ ಭೇದೋಪಾಯಗಳಿಂದಲೇ ಸಮಾಧಾನ ಮಾಡಿಕೊಳ್ಳಬೇಕು. ಯುದ್ಧ ಅನ್ನೋದು ಕಡೆಗಾಗ್ಬೇಕು, ಮೊದಲು ಎಲ್ಲ ಪ್ರಯತ್ನಗಳಲ್ಲಿ ಆಗ್ಬೇಕು. ಆ 3 ಉಪಾಯಗಳಿಂದ ಶತ್ರುಗಳನ್ನು ಸಾಧಿಸಲು ಅಸಾಧ್ಯವಾದಾಗಲೇ ಯುದ್ಧ ಸನ್ನದ್ಧನಾಗಬೇಕು ಅಂತ ಹೇಳ್ತಾರೆ. ಜನರು ಶತ್ರು ಸೈನ್ಯ ಬರುವುದನ್ನು ನೋಡಿದಾಗಲೇ ಸಿಡಿಲು ಬಡಿದಂತೆ ಭಯಗ್ರಸ್ತರಾಗಿ ಅಯ್ಯೋ ಇನ್ನು ನಮಗೆ ಉಳಿಗಾಲ ಎಲ್ಲಿ ಎಂದು ತತ್ತರಿಸ್ತಾರೆ. ಯುದ್ಧ ಆರಂಭ ಸೂಚನೆಯನ್ನು ತಿಳಿದೊಡನೆ ಯೋಧರು, ಸೇನಾಂಗದವರು, ರಾಜ್ಯದ ಪ್ರಜೆಗಳು ಮಹತ್ತಾದ ಚಿಂತೆಗೆ ಗುರಿಯಾಗಿ ನಡುಗುತ್ತಾರೆ. ಅವರ ಅವಯವಗಳೆಲ್ಲ ಬೆವರುತ್ತೆ. ಸ್ಥಾವರ ಜಂಗಮಗಳೊಡನೆ ರಾಜ್ಯವೆಲ್ಲ ನಡುಗುತ್ತೆ. ಶಸ್ತ್ರ ಅಸ್ತ್ರ ಜ್ವಾಲೆಗಳಿಂದ ಯೋಧರು ದೇಹದ ಕೊಬ್ಬಿನ ಸಾರವನ್ನೆಲ್ಲ ಕಂದಿ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಕ್ರೌರ್ಯ ಮಿಶ್ರಿತವಾದ ಪ್ರಿಯ ವಚನಗಳಿಂದ ಮಾತಾಡಿಸ್ಬೇಕು. ಶತ್ರುಗಳಿಂದ ಪೀಡಿತರಾದವರು ಸರ್ವ ವಿಧದಲ್ಲಿಯೂ ಸಮಾಧಾನವನ್ನೇ ಬಯಸ್ತಾರೆ. ಶತ್ರು ಪಕ್ಷದವರನ್ನು ಕದಲಿಸುವುದಕ್ಕಾಗಿ ಗೂಢಚಾರನ್ನು ಕಳಿಸ್ಬೇಕು. ಶತ್ರು ಪಕ್ಷದಲ್ಲಿ ಪ್ರಬಲ ಎನಿಸಿದ ಅರಸನಲ್ಲಿ ಸಂಧಿಯನ್ನು ಬೆಳೆಸುವುದೇ ಮೇಲು. ಶತ್ರು ರಾಜ್ಯಕ್ಕೆ ನೆರೆಯಲ್ಲಿರುವ ರಾಜವನ್ನೇ ಸಂಧಿ ಮಾಡಿಕೊಳ್ಳುವುದು ಬಹಳ ಉತ್ತಮ. ಆಗ ಉಭಯ ಪಾರ್ಶ್ವಗಳಿಂದಲೂ ಶತ್ರುವಿಗೆ ಬಾಧೆಯುಂಟಾಗುತ್ತೆ. ಶತ್ರುವನ್ನು ಬೇರೆ ವಿಧದಿಂದ ಹೀಗೆ ಕಷ್ಟಕ್ಕೆ ಸಿಗಿಸುವುದು ಸಾಧ್ಯವಿಲ್ಲ. ತಾಳ್ಮೆ ಎಂಬುದು ಸಾಧು ಜನರಲ್ಲಿ ಹೊರತು ಅಸಾಧುಗಳಲ್ಲಿ ಫಲಿಸಲಾರದು. ಕ್ಷಮೆ, ಕ್ರೌರ್ಯ ಇವೆರಡೂ ಇರುವ ಫಲಾಫಲಗಳನ್ನು ಹೇಳ್ತೇನೆ ಕೇಳು. ತಾಳ್ಮೆ ಯಾರಲ್ಲಿರ್ಬೇಕು? ಸಜ್ಜನರಲ್ಲಿ. ಇವರಿಗೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಅವ್ರಿಗೆ ಮೆತ್ತಿಗೆ ಇದು ಹೇಳಿ ಅಹಿಂಸೆ ಎಲ್ಲ ಕಡೆನಲ್ಲೂ ಇದು ನಡೆಯುವುದಿಲ್ಲ. ಗಾಂಧಿ ಹೇಳ್ದ ಒಂದ್ ಕೆನ್ನೆ ಕೊಡೋದು ಇನ್ನೊಂದ್ ಕೆನ್ನೆ ತೋರಿಸಿ ಅಂತ. ಎಲ್ಲ ಕಡೆನಲ್ಲೂ ಅದು ಆಗಲ್ಲ. ಕೆನ್ನೆ ಕೊಡೋದನ್ನ ಹಿಡ್ಕೊಂಡು ಸರಿಯಾಗಿ ಹೊಡಿಬೇಕು ವಾಪಸ್ಸು. ತಪ್ಪಲ್ಲ ಅದು. ತನ್ನ ಆತ್ಮ ರಕ್ಷಣೆಗಾಗಿ. ಈಗ ಹಾಗೆ ಆಂಜನೇಯ ಇವರೆಲ್ಲ ಬಂದ್ರಲ್ಲ ರಾವಣನ ಕಡೆ ಇವರು ಯುದ್ಧಕ್ಕೆ. ಅಯ್ಯೋ ನಾನು ಯುದ್ಧ ಮಾಡಬಾರ್ದು ಅಂತ ಕೂತಿದ್ದಾಗಿರೋದು. ರಾವಣನ ಮಗನು ಹೋದ, ಮಂತ್ರಿಗಳು ಮಕ್ಕಳು ಹೋದ್ರು. ಇವನ್ ಉದ್ದೇಶ ಆಯ್ತಾ ಅವನ್ ಕೊಲ್ಬೇಕು ಅಂತ. ಇವನ್ ಮೇಲೆ ಬಂದಾಗ ತಮ್ಮ ಆತ್ಮ ರಕ್ಷಣೆಗಾಗಿ ಅವಾಗ ಶಸ್ತ್ರವನ್ನ ಇದ್ ಮಾಡೋದಾಗ್ಲಿ ಅಥವಾ ಎದುರಾಳಿ ಯಾರು ಬಂದಿರ್ತಾನ ಅವನ್ ಕೊಂದ್ರೆ ಅದು ತಪ್ಪಾಗೋದಿಲ್ಲ. ಅವಾಗ
ತನ್ನ ಆತ್ಮರಕ್ಷಣೆಗಾಗಿ ಮಾಡ್ಕೊಂಡಿದ್ದು. ವಿಭೀಷಣದನ್ನೇ ಹೇಳ್ತಾನೆ. ಸೊ ಇದೇನೆ ಯಾವುದು ಯಾವಾಗ ಹೇಗೆ ಆಗಬೇಕು ಅನ್ನೋದನ್ನ ವಿವೇಚನೆ ಇರ್ಬೇಕಷ್ಟೆ. ತಾನಾಗಿ ಸುಮ್ಮನೆ ಮೇಲೆ ಬಿದ್ದು ಇನ್ನೊಬ್ಬರನ್ನು ಮಾಡಬಹುದಾ, ಅಥವಾ ಬೇರೆಯವರು ತನ್ನ ಮೇಲೆ ಎದುರಾದಾಗ ಪ್ರತಿಭಟನೆ ಬೇಕು. ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಎಲ್ಲದಕ್ಕೂ ತಲೆ ಬಗ್ಗಿಸ್ತೀನಿ ಅಂದ್ರೆ ತಲೆ ಮೇಲೆ ಕಾಲಿಡ್ತಾರೆ, ಅವರು ತಲೆ ಕಮುಕ್ತಾರೆ ಕಡೆಗೆ. ಕ್ಷಮಾಗುಣವುಳ್ಳವನು ಅಪರಾಧಿಯಾದಾಗಲೂ ವಿರೋಧಿಗಳು ಅವನಲ್ಲಿ ನಂಬಿಕೆಯಿಂದಿರ್ತಾರೆ. ವಕ್ರವಾದ ಬಿದಿರನ್ನ ಮೊದಲು ಬೆಂಕಿಯಲ್ಲಿ ಕಾಯಿಸಿದ ಹೊರತು ಅದು ನೆಟ್ಟಗೆ ನಿಲ್ಲದೆ ತನ್ನ ಮೊದಲಿನ ವಕ್ರತ್ವಕ್ಕೆ ತಿರುಗುತ್ತೆ. ತನ್ನ ಶತ್ರುಗಳನ್ನು ಮೊದಲು ಕಷ್ಟಕ್ಕೆ ಒಳಗಾಗಿಸಿ ಆಮೇಲೆ ಅವರಲ್ಲಿ ತಾಳ್ಮೆಯನ್ನು ತೋರಿಸುವುದು ಅತ್ಯುತ್ತಮ ಎಂದು ಮಾಯಾವಿಗಳಾದ ಅಸುರರ ನೀತಿ. ಆದರೆ ಇದು ಒಳ್ಳೆಯದಲ್ಲ. ಹಿರಿಯರಾದನ್ನು ಇನ್ನನ್ನು ಅಂಗೀಕರಿಸುವುದಿಲ್ಲ. ಶತ್ರುಗಳಲ್ಲಿ ಕೋಪವನ್ನೇ ತೋರಿಸಿದೆ, ಯಾವ ವಿಧದಿಂದಲೂ ಅವರನ್ನು ಕೆಡಿಸಿದೆ ತನ್ನ ಮಕ್ಕಳಂತೆ ಕಾಣುತ್ತಾ ದಾರಿಗೆ ತರಬೇಕು. ಯುಧಿಷ್ಠಿರ, ಕ್ರೂರನಾದ ಅರಸನು ಲೋಕಕ್ಕೆ ವಿರೋಧಿಯಾಗ್ತಾನೆ, ಮೃದುವಾಗಿದ್ದವನನ್ನ ಪ್ರಜೆಗಳು ಅವಮಾನಿಸ್ತಾರೆ. ಆದ್ದರಿಂದ ಈ ಎರಡನ್ನು ಬಿಟ್ಟು ನಡು ತರದ ಸ್ಥಿತಿಯಲ್ಲಿರ್ಬೇಕು. ಶತ್ರುಗಳನ್ನು ಹೊಡೆಯುವುದಕ್ಕೆ ಹೋಗುವಾಗಲೂ ಹೊಡೆಯುತ್ತಿರುವಾಗಲೂ ಹೊಡೆದ ಮೇಲೆ ಕೂಡ ಅವನಲ್ಲಿ ಕನಿಕರವನ್ನೇ ತೋರಿಸುತ್ತಾ, ಹೊಡೆದ ಮೇಲೆ ಆನೋ ದುಃಖದಿಂದಲೂ ಅಂತ ನಡೆಸುತ್ತಾ ಪ್ರಿಯ ವಚನಗಳಿಂದಲೇ ಮಾತಾಡಿಸ್ತಾ ಇರಬೇಕು. ಅಯ್ಯೋ, ನಿಮ್ಮವರ ಕೊಲೆಯಾಗಲಿ ನಮ್ಮವರ ಸಂತೋಷವಾಗಲಿ ನನಗೆ ಸರ್ವದಾ ಪ್ರಿಯವಲ್ಲ. ನಾನು ನನ್ನ ಸೈನ್ಯವನ್ನು ಎಷ್ಟು ವಿಧದಿಂದ ತಡೆದರೂ ಕೇಳಲಿಲ್ಲ. ನಿಮ್ಮಂತಹ ಧೀರರು ವದಾರ್ಹರೇ ಅಲ್ಲ. ನಿಮ್ಮವರಂತೆ ಯುದ್ಧಕ್ಕೆ ಭಯಪಡದೆ ಎದೆಗೊಟ್ಟು ನಿಲ್ಲತಕ್ಕ ವೀರರು ಸಿಗುವುದೇ ಕಷ್ಟ. ಅಂತವರನ್ನು ಕೊಂದವರು ನನಗೆ ಎಂದಿಗೂ ಪ್ರೀತಿ ಪಾತ್ರಲ್ಲ ಎಂಬ ಸಾಂತ್ವನ ವಚನಗಳನ್ನ ಹತಶೇಷರಾದ ಶತ್ರುಗಳ ಮುಂದೆ ನುಡಿತಾ ಇರಬೇಕು. ಆದರೆ ತನ್ನ ಕಡೆಯಲ್ಲಿ ಶತ್ರು ನಿಗ್ರಹ ಮಾಡಿ ಬಂದವರನ್ನು ಪೂಜಿಸಬೇಕು. ಶತ್ರುಗಳನ್ನು ಹೊಡೆದವನನ್ನು, ಅವರಿಂದ ಗಾಯಪಟ್ಟು ಬಂದವನನ್ನು ವಿಶೇಷವಾಗಿ ಪ್ರಶಂಸಿಸಬೇಕು. ನೊಂದು ಬಂದವರ ಕೈಯನ್ನು ಹಿಡಿದು ತಾನು ಒಳಬೇಕು. ಪ್ರಜೆಗಳ ಸಹಾಯವನ್ನ ಅಪೇಕ್ಷಿಸುವವನು ಹೀಗೆ ಪ್ರಜೆಗಳಲ್ಲಿ ಏಕೀಭವಿಸಿರಬೇಕಲ್ಲದೆ ರಾಜ್ಯ ಕಾರ್ಯದಲ್ಲಿ ಬಹಳ ಶ್ರದ್ಧೆಯಿಂದ ಇರಬೇಕು. ಎಲ್ಲಾ ವಿಚಾರಗಳಲ್ಲಿಯೂ ಹೀಗೆ ಪ್ರಿಯ ವಚನಗಳನ್ನ ಮುಂದಿಟ್ಟುಕೊಂಡೇ ಹೋಗಬೇಕು. ಯುಧಿಷ್ಠಿರ, ಈ ಧರ್ಮಗಳನ್ನು ತಿಳಿದ ಅರಸನಲ್ಲಿ ಪ್ರಾಣಿಗಳು ಪ್ರಜೆಗಳು ವಿಶ್ವಾಸದಿಂದ ನಿರ್ಭಯರಾಗಿರ್ತಾರೆ. ಅವರ ವಿಶ್ವಾಸ ಮುಂದೆ ಸಕಾಲದಲ್ಲಿ ಫಲವನ್ನು ತೋರಿಸದೆ ಬಿಡುವುದು. ಆದ್ದರಿಂದ ರಾಜ್ಯವನ್ನು ಅನುಭವಿಸಬೇಕಾದ್ರೆ ರಾಜನು ಕಪಟವಿಲ್ಲದೆ ಸಕಲ ಪ್ರಾಣಿಗಳ ವಿಶ್ವಾಸವನ್ನು ಸಂಪಾದಿಸಬೇಕು, ಪ್ರಜೆಗಳನ್ನ ಚೆನ್ನಾಗಿ ಕಾಪಾಡ್ತಾ ಇರಬೇಕು ಎಂದ. ಇಲ್ಲಿಗೆ 102ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಇದ್ಯಾಕೆ ಇದೆಲ್ಲ ಬೇಕಾ ಅಂತಂದ್ರೆ, ರಾಜನಾಗಿದ್ದಾಗ ನಡೆಸಬೇಕಾದ್ರೆ ಎಲ್ಲ ರೀತಿಯ ಜನಗಳು ಇರ್ತಾರೆ. ಅದಕ್ಕೆ ಕೃಷ್ಣನನ್ನ ಒಳ್ಳೆ ಸಮರ್ಥನಾದಂತಹ ರಾಜಕಾರಣಿ ಅಂತ ಹೇಳುವಂತಹದ್ದು. ಯಾರನ್ನ ಯಾವ ರೀತಿನಲ್ಲಿ ಮಾಡಬೇಕೋ ಆ ರೀತಿನಲ್ಲೇ ಮಾಡಿದ್ದು. ಅದು ತಪ್ಪಾಗೋದಿಲ್ಲ. ಧರ್ಮದ ರಕ್ಷಣೆಗೆ ಪ್ರಧಾನ ಏನು, ಅದು ಅಧರ್ಮಿಗಳ ನಾಶವಾಗ್ಬೇಕು. ಅವರು ಮೋಸದಿಂದ ಶುರು ಮಾಡಿದ್ರೆ ಮೋಸದಿಂದಲೇ ಅವ್ರನ್ನ ಹೊಡೆಯುವಂತದ್ದು. ಮುಳ್ಳನ್ನು ಮುಳ್ಳಿಂದನೇ ತೆಗೆಯೋದು ಅಂದ್ರೆ ಇದೇನೆ. ಈ ರೀತಿನಲ್ಲಿ 103ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಶತ್ರುಜಯ ವಿಷಯವಾಗಿ ಇಂದ್ರ ಬೃಹಸ್ಪತಿಗಳ ಸಂವಾದವನ್ನ ಭೀಷ್ಮ ಯುಧಿಷ್ಠಿರನಿಗೆ ತಿಳಿಸಿದ್ರು. ಆಗ ಯುಧಿಷ್ಠಿರ, ತಾತ, ಶತ್ರು ಮೃದು ಸೇನಾಬಲಗಳಿಂದ ಕೂಡಿದ್ದಾರೆ. ಅಂತವರಲ್ಲಿ ಅರಸನು ಯಾವ ರೀತಿ ನಡೆದುಕೊಳ್ಳಬೇಕು ಅದನ್ನು ನನಗೆ ತಿಳಿಸು ಎಂದು ಕೇಳಲು ಭೀಷ್ಮನು ಈ ವಿಷಯದಲ್ಲಿ ಇಂದ್ರನಿಗೂ ಬೃಹಸ್ಪತಿಗೂ ನಡೆದ ಸಂವಾದ ರೂಪವಾದ ಒಂದು ಹಳೆಯ ಇತಿಹಾಸವನ್ನು ಉದಾಹರಿಸ್ತಾರೆ. ಇನ್ನೊಮ್ಮೆ ದೇವೇಂದ್ರ ಅಂಜಲಿ ಬದ್ಧಪೂರ್ವಕವಾಗಿ ನಮಸ್ಕರಿಸಿ ಬೃಹಸ್ಪತಿಯನ್ನು ಕುರಿತು, ಆಚಾರ್ಯ, ನಾನು ವಿರೋಧಿಗಳಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು, ಅವರನ್ನು ಕೆಡಿಸದೆ ಅಡಗಿಡಿಸುವ ಉಪಾಯ ಯಾವುದು? ಯುದ್ಧವನ್ನು ತೊಡಗಿದ ಮೇಲೆ ಉಭಯ ಪಕ್ಷಗಳಿಗೂ ಜಯಾಪಜಯಗಳು ಸಮಾನತೆ. ಈ ಸಂದರ್ಭದಲ್ಲಿ ವೀರ್ಯಲಕ್ಷ್ಮಿಯು ನನ್ನನ್ನು ಅಗಲದೆ ಇರುವುದಕ್ಕೆ ಉಪಾಯ ಏನು ಎಂದು ಕೇಳಿದ. ಆಗ ಧರ್ಮಾರ್ಥ ನಿಪುಣನು, ಸಮಯೋಚಿತವಾದ ಆಲೋಚನೆಯಲ್ಲಿ ಚತುರ್ನು, ರಾಜಧರ್ಮದ ಪಥವನ್ನ ಚೆನ್ನಾಗಿ ಬಲ್ಲವನೂ ಆದಂತ ಬೃಹಸ್ಪತಿ ಇಂದ್ರನಿಗೆ ಈ ವಿಧವಾಗಿ ಹೇಳತೊಡಗಿದ. ಇಂದ್ರ, ವಿರೋಧಿಗಳನ್ನ ಕಲಹದಿಂದಲೇ ಅಡಗಿಸಬೇಕು ಅಂತ ಯಾವ ಸಂದರ್ಭದಲ್ಲಿಯೂ ಯತ್ನಿಸಬಾರದು. ಕೋಪವೋ ಮಾತ್ಸರ್ಯವೋ ಅವಿವೇಕಿಗಳ ಕಾರ್ಯ. ಶತ್ರು ಜಯಾಪೇಕ್ಷೆ ಉಳ್ಳವನು ಶತ್ರುವು ಎಚ್ಚರ ತಪ್ಪುವಂತೆ ಮಾಡಬೇಕು. ಕೋಪ, ಭಯ, ಸಂತೋಷಗಳನ್ನ ತನ್ನಲ್ಲಿ ಅಡಗಿಸಿಟ್ಟುಕೊಂಡು ತನಗೆ ಶತ್ರುವಿನಲ್ಲಿ ವಿಶ್ವಾಸ ಇಲ್ಲದಿದ್ರು ವಿಶ್ವಾಸ ಉಳ್ಳವನಂತೆ ಮಿತ್ರಭಾವದಿಂದಲೇ ಅವನನ್ನು ಅನುಸರಿಸಬೇಕು. ಅವನಲ್ಲಿ ಸದಾ ಪ್ರಿಯವನ್ನೇ ನುಡಿತಾ ಇರಬೇಕು. ಅಪ್ರಯೋಜಕವಾದ ವಿರೋಧಗಳನ್ನ ಬಿಟ್ಟು ಅಪ್ರಿಯ ವಾಕ್ಯಗಳನ್ನಾಡದೆ ಅವನ ಮರ್ಮವನ್ನು ತಿಳಿದುಕೊಳ್ಳಬೇಕು. ಚಾಡಿ ಮಾತುಗಳನ್ನ, ಅಸೂಯ ಗುಣವನ್ನ ಬಿಟ್ಟು ಬಿಡಬೇಕು. ದೇವೇಂದ್ರ, ಹಕ್ಕಿಗಳನ್ನು ಹಿಡಿಯುವವನು ಆಯಾ ಪಕ್ಷಿಯಂತೆಯೇ ಧ್ವನಿಯನ್ನ ತೋರಿಸಿ ಅವುಗಳನ್ನು ಹಿಡಿಯುವಂತೆ ಅರಸನ ಚಮತ್ಕಾರದಿಂದ ಶತ್ರುಗಳನ್ನ ತನ್ನ ವಶಪಡಿಸಿಕೊಳ್ಳುವುದಕ್ಕೆ ಯತ್ನಿಸಬೇಕು.
ಅದೇ ಉಪಾದಿಯಿಂದ ಅವರನ್ನು ನಾಶ ಮಾಡಲು ಬೇಕು. ದೇವೇಂದ್ರ, ಶತ್ರುಗಳನ್ನು ಮೊದಲೇ ಅವಮಾನಿಸುವ ಅರಸನು ಎಂದಿಗೂ ಸುಖಿಯಾಗಿರುವುದಿಲ್ಲ. ಗೊಬ್ಬರದಲ್ಲಿ ಬಿದ್ದ ಬೆಂಕಿಯು ಹೇಗೆ ಆರೋದಿಲ್ವೋ ಅದರಂತೆ ಅವನ ಒಳಗೊಳಗೆ ಯಾವಾಗಲೂ ಭಯದಿಂದ ಕುದಿಯುತ್ತಾ ಸುಖ ನಿದ್ರೆ ಇಲ್ಲದೆ ಚಿಂತಿಸಬೇಕಾಗತ್ತೆ. ತನಗೆ ಜಯದಲ್ಲಿ ನಿಶ್ಚಯ ಇದ್ದ ಹೊರತು ಯುದ್ಧಕ್ಕೆ ಯತ್ನಿಸಬಾರದು. ಇವೆಲ್ಲ ಏನು ಅಂದ್ರೆ ಯಾವ ಕೆಲಸ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಆಗತ್ತೆ ನೋಡ್ಕೊಂಡು ಮಾಡೋದು. ಸುಮ್ಮನೆ ಏನೋ ಶುರು ಮಾಡೋದು, ಅಯ್ಯೋ ಇಷ್ಟೆಲ್ಲ ಆಗತ್ತೆ ಅಂತ ಗೊತ್ತಾಗ್ಲಿಲ್ಲ, ಇದು ಅವಿವೇಕಿಗಳ ಲಕ್ಷಣ. ಬುದ್ಧಿವಂತನಾದವನು ಸಾಧಕ ಬಾಧಕಗಳನ್ನು ನೋಡ್ಬೇಕು. ಹಾಗೆ ಇಲ್ಲೂ ಕೂಡ ಇಂದ್ರ ಮಂತ್ರಜ್ಞರಾದ ಮತ್ತು ಚತುರರಾದ ಮಂತ್ರಿಗಳನ್ನು ಚೆನ್ನಾಗಿ ಆಲೋಚಿಸಿ ಶತ್ರುವಿಗೆ ಮೊದಲು ನಂಬಿಕೆಯನ್ನು ಹುಟ್ಟಿಸಿ ವಶ ಮಾಡಿಕೊಂಡು ಆಮೇಲೆ ಅವರನ್ನು ಅಡಗಿಸಿಬಿಡಬೇಕು. ಮೊದಲು ಅವಮಾನಿತನದ ಶತ್ರುವನ್ನ ಲಕ್ಷ್ಯವಾಗಿ ಬಿಟ್ರೆ ಅವನ ಮನಸ್ಸಿನಲ್ಲಿ ತನಗೆ ವಶನಾಗದೆ ವಿರೋಧವನ್ನೇ ಬೆಳೆಸ್ತಾ ಇದ್ದು ತನ್ನ ದುರ್ದಶೆ ಕಳೆದ ಸಮಯದಲ್ಲಿ ಮೇಲೆ ಬೀಳ್ತಾನೆ. ಇದಕ್ಕೆ ಶತ್ರು ಋಣ ಉಳಿಸಬಾರ್ದು ಅಂತಾರೆ. ಸಾಲ ಅದರದ್ದು ಏನೆಲ್ಲ ಕಟ್ಟಿದ್ದಾಗಿದೆ, ಇಂಟ್ರೆಸ್ಟ್ ಇದೆಲ್ಲ ಇನ್ನೊಂದು ಇನ್ಸ್ಟಾಲ್ಮೆಂಟ್ ಕಟ್ಟೋದಷ್ಟೇ. ಕಟ್ಟಿದ್ರೆ ಆಯ್ತು ಅಂತ ಬಿಟ್ರೆ ಅದು ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಇದಾಗಿ ಮತ್ತೆ ಬೆಳೆಯುತ್ತೆ. ಹಾಗಾಗಿ ಅಗ್ನಿಶೇಷ, ಋಣಶೇಷ ಇವುಗಳನ್ನು ಉಳಿಸಬಾರ್ದು. ಒಂದು ಋಣ ಅಂದ್ರೆ ಸಾಲ, ಅದು ಹಾಗೆ ಶತ್ರುಶೇಷ ಇರಬಾರ್ದು. ಮೊದಲಿನಿಂದ ಕೊನೆಯವರೆಗೆ ಪೂರ್ವೋತ್ತರಗಳನ್ನೆಲ್ಲ ಬಲ್ಲವರನ್ನ ರಹಸ್ಯವಾಗಿ ವಿಚಾರಿಸಿ ಶತ್ರುಗಳಲ್ಲಿ ಹುಳುಕನ್ನು ತಿಳಿದುಕೊಳ್ಳುವನು. ನಿಜಾಂಶ ತಿಳಿದುಕೊಂಡ ಮೇಲೆ ಸೈನ್ಯವನ್ನು ಭೇದ ದಾನಗಳಿಂದ ಕೆಡಿಸಲು ಪ್ರಯತ್ನಿಸ್ತಾನೆ. ವಿಷಮಿಶ್ರಿತ ವಸ್ತುಗಳನ್ನು ಔಷಧಿಗಳನ್ನು ಪ್ರಯೋಗಿಸ್ತಾನೆ. ಆದ್ದರಿಂದ ವಿರೋಧಿಗಳಲ್ಲಿ ಎಂದಿಗೂ ಸ್ನೇಹವನ್ನು ಬೆಳೆಸದೆ ಅವರನ್ನು ಅಡಗಿಸುತ್ತಾ ಅವರ ನಡೆ ನುಡಿಗಳಲ್ಲಿ ಗಮನದಿಂದಿರಬೇಕು. ಹೇ ದೇವೇಂದ್ರ, ದೀರ್ಘಕಾಲ ನಿರೀಕ್ಷಣೆಯಿಂದ ಕಷ್ಟಪಟ್ಟಾದ್ರೂ ಅವರನ್ನು ಗೌರವಿಸ್ತಾ ಬರಬೇಕು. ಅವರಿಗೆ ನಂಬಿಕೆ ಹುಟ್ಟುವ ಹಾಗೆ ಪ್ರಿಯವಾಕ್ಯಗಳಿಂದಲೇ ಮಾತಾಡ್ತಿರ್ಬೇಕು. ಶತ್ರುಗಳನ್ನು ಆತರಪಟ್ಟುಕೊಳ್ಳದೆ ಮೃದುವಾದ ಜಯವನ್ನೇ ಸಾಧಿಸಬೇಕು. ಇಲ್ಲವಾದ್ರೆ ತಿರುಗಿ ಕಲಹಕ್ಕೆ ಆಸ್ಪದವಾಗುತ್ತೆ, ಮಾತ್ಸರ್ಯವೂ ಹೆಚ್ಚುತ್ತೆ. ಸಮಯವನ್ನ ಕಾದಿದ್ದು ಶತ್ರುವನ್ನ ನಿಗ್ರಹಿಸಬೇಕು. ದೇವರಾಜ, ಶತ್ರು ನಿಗ್ರಹ ಅಪೇಕ್ಷೆಯುಳ್ಳವನು ಶತ್ರುಗಳ ದುರ್ಬಲತೆಯನ್ನ ತಿಳಿದ ಮೇಲೂ ಕೂಡ ಕಾಲಹರಣ ಮಾಡ್ತಾ ಇದ್ರೆ ಅಂತ ಸಮಯ ಮತ್ತೆ ದೊರೆಯುವುದಿಲ್ಲ. ಅಂತಹ ಸುಸಮಯವನ್ನು ವ್ಯರ್ಥವಾಗಿ ಕಳೆದು ಬಿಟ್ರೆ ಆ ಕಾಲ ಅತಿಕ್ರಮಿಸಿದ ಮೇಲೆ ಶತ್ರು ಜಯ ದುರ್ಲಭವಾಗುತ್ತೆ. ಸಾಧುಗಳ ಸಮ್ಮತಿಯನ್ನು ಕೇಳಿ ಶತ್ರು ವೃದ್ಧಿಗೆ ಬಾರದಂತೆ ಮಾತ್ರ ಅಡಗಿಸ್ತಾ ಇರಬೇಕು. ಸಮಯ ನಿರೀಕ್ಷಣೆ ಇಲ್ಲದೆ ಶತ್ರುವನ್ನು ಪೀಡಿಸಬಾರ್ದು. ಅರಸನು ಕಾಮ, ಕ್ರೋಧ, ಅಹಂಕಾರಗಳನ್ನು ಅಡಗಿಸಿಟ್ಕೊಂಡು ಶತ್ರುವಿನ ದುರ್ಬಲತೆಯನ್ನೇ ನಿರೀಕ್ಷಿಸ್ತಾ ಇರಬೇಕು. ಹೇ ದೇವೇಂದ್ರ, ಅತಿ ಮೃದುತ್ವ, ಸೋಮಾರಿತನ, ಅಜಾಗರೂಕತೆ, ಕಠಿಣ ದಂಡನೆ ಈ 4 ದೋಷಗಳು ಶತ್ರುಗಳು ಮಾಡುವ ವಂಚನೆಗಳು ಅಸಮರ್ಥನಾದವನ್ನ ಕಷ್ಟಕ್ಕೆ ಗುರಿ ಮಾಡಿ ಸಂಪೂರ್ಣ ನಾಶ ಮಾಡುತ್ತೆ. ಮೃದುತ್ವ ಮೊದಲಾದ ಮೇಲೆ ಹೇಳಿದ ಆತ್ಮದೋಷಗಳನ್ನ ನೀಗಿ ಶತ್ರು ಮಾಯಿಯನ್ನ ತಡೆದ ಮೇಲೆಯೂ ರಾಜನು ಶತ್ರುಗಳನ್ನು ಜಯಿಸಲು ಶಕ್ತನಾಗ್ತಾನೆ. ಯಾವ ಕಾರ್ಯವೂ ಒಬ್ಬ ಮಂತ್ರಿಯಿಂದ ಮಾತ್ರ ರಹಸ್ಯವಾಗಿ ನಡೆಸ್ತಕ್ಕದ್ದು ಅದನ್ನು ಅವನೊಬ್ಬನ ಮೂಲಕವೇ ನಡೆಸಬೇಕು. ಹಾಗಿಲ್ಲದೆ ಅದನ್ನು ಹಲವರಲ್ಲಿ ಆಲೋಚಿಸಿದ್ರೆ ಮಂತ್ರಿಗಳು ಆ ಕಾರ್ಯವನ್ನ ತಮ್ಮಲ್ಲಿ ಒಬ್ಬರ ಮೇಲೊಬ್ಬರು ಹೊರಿಸುವುದಕ್ಕೆ ಯತ್ನಿಸ್ತಾರೆ. ಅವಾಗ ರಹಸ್ಯ ಹೊರಬೀಳುತ್ತೆ. ಒಬ್ಬರ ಆಲೋಚನೆಯಿಂದ ಅಸಾಧ್ಯ ಎಂದು ತಿಳಿದಾಗಲೇ ಇತರನ್ನೇ ಆಲೋಚಿಸಬೇಕು. ಅದೃಶ್ಯರಾಗಿ ವಂಚಿಸುವ ಶತ್ರುಗಳನ್ನ ಪುರೋಹಿತಾದಿಗಳ ಮೂಲಕ ಆಭಿಚಾರಾದಿಗಳಿಂದಲೂ ಎದುರಾಗಿ ನಿಂತು ಯುದ್ಧ ಮಾಡುವ ಶತ್ರುಗಳನ್ನ ಚತುರಂಗ ಬಲದಿಂದ ನಿಗ್ರಹಿಸಬೇಕು. ಅರಸನಾದವನು ಕಾಲಾನುಸಾರವಾಗಿ ಆಯಾ ಶತ್ರುಗಳಿಗೆ ತಕ್ಕಂತೆ ಸಮಾಧಾನ, ಭೇದ, ದಂಡೋಪಾಯಗಳನ್ನು ಉಪಯೋಗಿಸಬೇಕು. ತನಗಿಂತಲೂ ಪರಾಕ್ರಮಿಯಾದ ಶತ್ರುವಿಗೆ ಸಮಯದಲ್ಲಿ ನಮಸ್ಕರಿಸಲೂ ಬೇಕು. ಅಜಾಗರೂಕನಾಗಿರುವಾಗ ಅವನನ್ನು ಕೆಡಿಸಲು ಬಹಳ ಜಾಗರೂಕತೆಯಿಂದ ಯತ್ನಿಸಬೇಕು. ಅದುವರೆಗೆ ಅವನನ್ನ ದಾನ ಮಾನಗಳಿಂದ, ವಿಶ್ವಾಸದಿಂದ, ಮೃದು ವಾಕ್ಯಗಳಿಂದಲೂ ಅನುಸರಿಸ್ತಾ ಇರಬೇಕು. ಅವನ ತನ್ನಲ್ಲಿ ಸಂದೇಹಿಸಲು ಆಸ್ಪದ ಕೊಡಬಾರದು. ತನ್ನಲ್ಲಿ ಶಂಕಿಸುವವನಲ್ಲಿಯೋ ತನಗೆ ಶಂಕಾಸ್ಪದನಾದವನಲ್ಲಿಯೂ ಸೇರಬಾರದು. ಹಿಂದೆ ತನ್ನಿಂದ ನಿಗ್ರಹಿಸಲ್ಪಟ್ಟ ಶತ್ರುಗಳಲ್ಲಿ ನಂಬಿಕೆ ಇಡಬಾರದು. ಅಂತವರ ತನ್ನನ್ನು ಕೆಡಿಸಲು ಕಾದಿರ್ತಾರೆ. ಶತ್ರುಗಳಿಗೆ ತನ್ನಲ್ಲಿ ಸಂದೇಹ ಹುಟ್ಟದಂತೆ ಅವರನ್ನು ಅನುಸರಿಸೋಕ್ಕಿಂತಲೂ ಉತ್ತಮ ಉಪಾಯ ಇಲ್ಲ. ಹೇ ದೇವೇಂದ್ರ, ಸ್ಥಿರವಾದ ನಡತೆ ಇಲ್ಲದವನ ಐಶ್ವರ್ಯ ಹೇಗೆ ಅಸ್ಥಿರವೋ ಹಾಗೆಯೇ ಚಂಚಲ ಸ್ವಭಾವವುಳ್ಳವನ ನಡವಳಿಕೆಯು ಕೂಡ ಅಸ್ಥಿರ ಎಂದು ಹೇಳಲ್ಪಡುತ್ತೆ. ಮಿತ್ರನೆಂದು ವಿರೋಧಿ ಎಂದು ಗಮನಿಸದೆ ಉಪಾಯದಿಂದಲೇ ಎಲ್ಲರನ್ನೂ ವಶ ಮಾಡಲು ಪ್ರಯತ್ನಿಸಬೇಕು. ರಾಜನು ಮೃದುವಾಗಿದ್ರೆ ಜನರು ಅವನನ್ನು ಮೆಟ್ಟುತ್ತಾರೆ, ಅವನ ತಲೆ ಮೇಲೆ ಕೂತ್ಕೊಳ್ತಾರೆ. ಕ್ರೂರನಾದ್ರೆ ಪ್ರಜೆಗಳು ಅವನಿಗೆ ಭಯಪಡ್ತಾರೆ. ಆದ್ದರಿಂದ ನೀನು ಈ ಅತಿ ಕ್ರೂರನಾಗಿಯೂ ಇರಬಾರ್ದು, ಬಹಳ ಮೃದು ಸ್ವಭಾವವಾಗಿಯೂ ಇರಬಾರ್ದು. ಕ್ರೂರನಾಗಿಯೂ ಮೃದುವಾಗಿ ಎರಡೂ ಇರಬೇಕು. ದೊಡ್ಡ ಮಳೆಗಾಲದಲ್ಲಿ ಪ್ರವಾಹ ವೇಗದಿಂದ ದಡ ಕಿತ್ತು ಹೋಗುವುದೆಂಬ ಭಯ ಸದಾ ಮನಸ್ಸಿನಲ್ಲಿ ಇರುವಂತೆ ಅಜಾಗರೂಕತೆಯಿಂದ ರಾಜ್ಯವು ಕೈಬಿಟ್ಟು ಹೋಗುವುದೆಂಬ ಭಯ ನಿನ್ನ ಮನಸ್ಸಿನಲ್ಲಿ ಸದಾ ಇರಬೇಕು. ಏಕಕಾಲದಲ್ಲಿ ಎಲ್ಲ ಶತ್ರುಗಳನ್ನೂ ದಂಡೆತ್ತಬಾರದು.
ಅವರಲ್ಲಿ ಒಬ್ಬೊಬ್ಬರನ್ನು ಬೇರೆ ಬೇರೆಯಾಗಿ ಸಾಮದಾನ ಭೇದ ದಂಡೋಪಾಯಗಳಿಂದ ವಶೀಕರಿಸಿದ ಮೇಲೆ ಉಳಿದವರನ್ನು ಪರಾಕ್ರಮದಿಂದ ಕೈ ಸೇರಿಸಿಕೊಳ್ಳಬೇಕು. ಶೂರನಾಗಿದ್ರು ಬುದ್ಧಿಶಾಲಿ ಇದೆ ಅವನು. ಅನೇಕರನ್ನ ಏಕಕಾಲದಲ್ಲಿ ಎದುರಿಸಬಾರದು. ರಥ, ಗಜ, ತುರಗ, ಪದಾತಿ, ಕೋಶ, ಮಣಿ, ಪದ ಎಂಬ 6 ಅಂಗಗಳಿಂದಲೂ ಯಂತ್ರಗಳಿಂದಲೂ ಕೂಡಿ ತನ್ನಲ್ಲಿ ಅನುರಕ್ತಿ ಉಳ್ಳಂತಹ ಸೈನ್ಯವು ತನ್ನಲ್ಲಿದ್ದಾಗ ಮತ್ತು ಶತ್ರುವಿನಿಂದಲೂ ತಾನು ಅನೇಕ ವಿಧದಲ್ಲಿ ಪ್ರಬಲ ಎಂದು ತಿಳಿದಾಗ ಚೆನ್ನಾಗಿ ವಿಚಾರ ಮಾಡಿದ ಮೇಲೆ ಬಹಿರಂಗವಾಗಿ ಶತ್ರುಗಳನ್ನ ಎದುರಿಸಿ ಹೋಗ್ಬಹುದು. ಪ್ರಬಲ ಶತ್ರುಗಳಲ್ಲಿ ಸಾಮೋಪಾಯವು ಒಳ್ಳೆಯದಲ್ಲ. ಅವರಲ್ಲಿ ರಹಸ್ಯವಾದ ದಂಡೋಪಾಯವೇ ಶ್ಲಾಘ್ಯ. ಇದರಿಂದ ಯಾವಾಗಲೂ ಮೃದುತ್ವವಾಗಲಿ ಸದಾ ದಂಡಯಾತ್ರೆಗಳು ಎರಡೂ ಸರಿಯಲ್ಲ. ಸದಾ ದಂಡೆತ್ತಿ ಹೋಗೋದ್ರಿಂದ ಧಾನ್ಯಾದಿಗಳ ನಾಶ, ಬಾವಿ ಮೊದಲಾದವುಗಳಿಗೆ ವಿಷ ಮಿಶ್ರಣ, ಆಗಾಗ ಅಮಾತ್ಯರೇ ಮೊದಲಾದ ಪ್ರಕೃತಿಗಳ ವಿಚಾರವಾದ ಚಿಂತೆ ಇವೆಲ್ಲಕ್ಕೂ ಅವಕಾಶವಾಗುತ್ತೆ. ಅದಕ್ಕೆ ಆಸ್ಪದ ಕೊಡಬಾರದು. ಇದಕ್ಕಾಗಿ ರಾಜನು ಇಂತಹ ಸಮಯಗಳಲ್ಲಿ ಮಾಯೆ, ಭೇದೋಪಾಯ, ಕಪಟ ಪ್ರವರ್ತನೆ ಇವುಗಳನ್ನ ಹಿಡಿದು ಅಪವಾದಕ್ಕೀಡಾಗದಂತೆ ಕಾರ್ಯಗಳನ್ನು ನಡೆಸಬೇಕು. ಆಪ್ತರಾದ ಜನರ ಮೂಲಕವಾಗಿ ನಗರಗಳಲ್ಲಿಯೂ ರಾಜ್ಯದಲ್ಲಿಯೂ ಶತ್ರು ಪಕ್ಷದವರ ಪೂರ್ವೋತ್ತರವನ್ನು ತಿಳಿತಾ ಇರಬೇಕು. ಹೇ ದೇವರಾಜ, ಪೂರ್ವರಾಜರು ಇದೇ ರೀತಿ ಶತ್ರುಗಳನ್ನು ಅನುಸರಿಸಿಕೊಂಡೇ ಅವರ ಭೋಗ ಐಶ್ವರ್ಯಗಳನ್ನೆಲ್ಲ ಸಾಧಿಸಿದ್ದಾರೆ. ವಿದ್ಯುಕ್ತವಾದ ನೀತಿಯನ್ನ ತಮ್ಮ ರಾಜ್ಯದಲ್ಲಿ ನೆಲೆಗೊಳಿಸಿದ್ದಾರೆ. ಆಪ್ತರಾದ ಕೆಲವರಿಗೆ ರಹಸ್ಯವಾಗಿ ಹಣವನ್ನು ಕೊಟ್ಟು ಹೊರಕ್ಕೆ ಮಾತ್ರ ಅವರ ಆಸ್ತಿಗಳನ್ನೆಲ್ಲ ಕಿತ್ತುಕೊಂಡಂತೆ ತೋರಿಸಿ ಇವರು ದುಷ್ಟರಾದ್ದರಿಂದ ಇವರನ್ನು ತೊರೆದೆ ಎಂದು ಎಲ್ಲೆಲ್ಲಿಯೂ ವದಂತಿಯನ್ನು ಹುಟ್ಟಿಸುತ್ತಾ ಅವರನ್ನು ಶತ್ರುಗಳ ಪಟ್ಟಣಗಳಲ್ಲಿಯೂ ರಾಜ್ಯದಲ್ಲಿಯೂ ಗೋಪ್ಯವಾಗಿ ಸೇರಿಸಿಡಬೇಕು. ಹೀಗೆ ಶಾಸ್ತ್ರಜ್ಞರು, ಅಲಂಕೃತರು, ವಿಹಿತ ಕಾರ್ಯಗಳಲ್ಲಿ ಸಮರ್ಥರು, ವಿದ್ಯಾವಂತರು, ಸುಶಿಕ್ಷಿತರು ಆದವರ ಮೂಲಕವಾಗಿ ಶತ್ರುನಾಶಕವಾದ ಕೃತ್ಯ ಶೂನ್ಯದ ಬೊಂಬೆಯನ್ನು ಪೂಜೆ ಮಾಡಬೇಕು ಎಂದ. ಆಗ ಇಂದ್ರನು ಬೃಹಸ್ಪತಿಯನ್ನು ನೋಡಿ, ಹೇ ಆಚಾರ್ಯ, ಒಬ್ಬನು ದುಷ್ಟ ಎಂಬುದನ್ನ ನಾವು ತಿಳಿದುಕೊಳ್ಳುವುದು ಹೇಗೆ ಎನ್ನಲು ಬೃಹಸ್ಪತಿ ಹೇಳ್ದ, ಹೇ ದೇವೇಂದ್ರ, ದುಷ್ಟನಾದವನು ಹಿಂದೆ ದೂಷಿಸ್ತಾನೆ, ಸದ್ಗುಣಗಳನ್ನ ನೋಡಿ ಅಸೂಯೆ ಪಡ್ತಾನೆ, ಇತರರ ಪ್ರಶಂಸೆಯನ್ನು ಕೇಳಿದಾಗ ಮುಖವನ್ನು ತಿರುಗಿಸಿ ಸುಮ್ಮನೆ ಇದ್ದಾನೆ, ಕಾರಣವಿಲ್ಲದೆ ಕುಪಿತನಾಗಿ ಮಾತನಾಡದಿದ್ದಾನೆ, ನಿಟ್ಟುಸಿರನ್ನು ಬಿಡ್ತಾನೆ, ತುಟಿಯನ್ನು ಕಚ್ಚುತ್ತಾನೆ, ತಲೆ ಬಗ್ಗಿಸಿಕೊಂಡು ಉಬ್ಬಸ ಪಡುತ್ತಾನೆ, ಕಾರಣವೇನೂ ಇಲ್ಲದೆ ಪರಮ ಆಪ್ತನಂತೆ ನಂಬಿಕೆಯನ್ನು ತೋರಿಸ್ತಾನೆ, ಮಾತಾಡಿಸದಿದ್ರು ಅಸಂಬದ್ಧವಾಗಿ ಮಾತಾಡ್ತಾನೆ, ಕೆಲವು ವೇಳೆ ನೋಡಿಯೂ ನೋಡದವಂತೆ ಮಾತಾಡಿಸಿದ್ದಾನೆ, ತಾನೊಬ್ಬನೇ ಬೇರೆಯಾಗಿ ಭುಜಿಸುತ್ತಾನೆ. ಆದರೆ ಇದನ್ನೆಲ್ಲ ಹೀಗೆ ಎಂದು ನಿರ್ಣಯಿಸಿ ಹೇಳುವಾಗಲಿಲ್ಲ. ದುಷ್ಟನ ಶಯನ, ಆಸನ, ವಾಹನಗಳನ್ನ, ಅವನ ನಡೆನುಡಿಗಳನ್ನ ಚೆನ್ನಾಗಿ ಗಮನಿಸ್ಬೇಕು. ಸ್ನೇಹಿತನ ಕಷ್ಟಕಾಲದಲ್ಲಿ ತಾನು ಕಷ್ಟಪಡೋದು, ಸಂತೋಷ ಸಂದರ್ಭದಲ್ಲಿ ಸಂತೋಷ ಪಡೋದು, ಇವೇ ಮುಖ್ಯವಾದ ಮಿತ್ರ ಲಕ್ಷಣಗಳು. ಇದಕ್ಕೆ ವಿರುದ್ಧ ಲಕ್ಷಣಗಳೆಲ್ಲ ಶತ್ರುವಿನಲ್ಲಿ ಕಾಣುತ್ತೆ. ದೇವೇಂದ್ರ, ದುಷ್ಟವನ್ನು ತಿಳಿದುಕೊಳ್ಳುವ ಲಕ್ಷಣಗಳಲ್ಲಿ ನಿನಗೆ ತಿಳಿಸಿದ ಈ ಸಾರಾಂಶವನ್ನ ನೀನು ಚೆನ್ನಾಗಿ ತಿಳಿದು ಒಳ್ಳುವನಾಗು ಎಂದು. ಇಂದನು ಬೃಹಸ್ಪತಿಯ ಉಪದೇಶವನ್ನು ಪಡೆದು ಅದರಂತೆ ಅನುಸರಿಸ್ತಾ ಬಂದ ಮತ್ತು ಸಕಾಲದಲ್ಲಿ ಜಯ ಪ್ರಯಾಣ ಮಾಡಿ ಶತ್ರುಗಳನ್ನು ವಶಪಡಿಸಿಕೊಂಡ ಅನ್ನೋದಕ್ಕೆ 103ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 104ನೇ ಅಧ್ಯಾಯ. ರಾಜ್ಯಭ್ರಷ್ಟವಾದ ಮತ್ತು ಧರ್ಮ ಬುದ್ಧಿಯುಳ್ಳ ಅರಸನ ಪ್ರವರ್ತನೆಗಳನ್ನು ಕುರಿತು ಕ್ಷೇಮದರ್ಶಿಗಳು ಕಾಲಕ ವೃಕ್ಷೀಯನಿಗೂ ನಡೆದಂತಹ ಸಂಭಾಷಣೆಗಳನ್ನ ಭೀಷ್ಮ ಯುಧಿಷ್ಠಿರನಿಗೆ ಹೇಳಿದ್ರು. ಆಮೇಲೆ ತಿರುಗಿ ಧರ್ಮರಾಜ ಭೀಷ್ಮನ ಕುರಿತು, ತಾತ, ತನ್ನಲ್ಲಿ ಸೇರಿದ ದುಷ್ಟ ಅಮಾತ್ಯರ ಪ್ರಾಬಲ್ಯದಿಂದ ಸೈನ್ಯ, ಕೋಶ, ರಾಷ್ಟ್ರಾದಿಗಳನ್ನೆಲ್ಲ ಕಳೆದುಕೊಂಡಂತ ಅರಸನು ಜನ ಸಹಾಯ, ಧನ ಸಹಾಯ ಇಲ್ಲದಿರುವಾಗ ತಿರುಗಿ ಸುಖಿಯಾಗಿ ಇರಬೇಕಾದ್ರೆ ಹೇಗೆ ನಡೆದುಕೊಳ್ಬೇಕು ಅಂತ ಕೇಳಲು ಭೀಷ್ಮ ಹೇಳಿದ, ಹೇ ಯುಧಿಷ್ಠಿರ, ಇದೇ ವಿಷಯದಲ್ಲಿ ಕ್ಷೇಮದರ್ಶಿ ಎಂಬ ರಾಜನ ಇತಿಹಾಸ ಒಂದುಂಟು. ಹಿಂದೆ ಕ್ಷೇಮದರ್ಶಿ ಎಂಬ ರಾಜನು ರಾಜ್ಯ ಭ್ರಷ್ಟನಾಗಿ ಕಾಲಕ ವೃಕ್ಷೀಯನೆಂಬ ಮುನಿಯನ್ನ ನೋಡುವುದಕ್ಕಾಗಿ ಬಂದನಂತೆ. ಅವನು ಋಷಿಯನ್ನು ನಮಸ್ಕರಿಸಿ, ಬ್ರಾಹ್ಮಣೋತ್ತಮ, ನಾನು ಮಹಾ ವಿಪತ್ತಿನಲ್ಲಿ ಸಿಕ್ಕಿದ್ದೇನೆ. ನಾನೇನು ಅಸಮರ್ಥನೂ ಅಲ್ಲ, ಧನದಲ್ಲಿ ವಿರಕ್ತನೂ ಅಲ್ಲ. ಎಷ್ಟೋ ಪ್ರಯತ್ನಿಸಿದ್ರೂ ನನಗೆ ರಾಜ್ಯ ಲಭಿಸಲಿಲ್ಲ. ಈ ಸ್ಥಿತಿಯಲ್ಲಿ ಪರಸೇವೆ, ದೈನ್ಯ, ಕೊಲೆ, ಕಳವು ಮುಂತಾದ ನೀಚ ವೃತ್ತಿ ಏನೂ ಇಲ್ಲದೆ ನನಗೆ ಯಾವ ರೀತಿಯಲ್ಲಿ ಜೀವಯಾತ್ರೆ ನಡೆಯಬೇಕು? ಆದಿ ವ್ಯಾಧಿಗಳಿಂದ ಕಷ್ಟಪಡುತ್ತಿರುವ ಮನುಷ್ಯನಿಗೆ ಮಹಾಜ್ಞಾನಿಯಾದ ನಿನ್ನಂತರಲ್ಲೇ ರಕ್ಷಕರು ವಿಷಯಾದಿ ಭೋಗಗಳಲ್ಲಿ ವಿರಕ್ತನಾಗಿ ಪ್ರೀತಿ ಶೋಕಾದಿ ದ್ವಂದ್ವಗಳನ್ನು ತೊರೆದು ಜ್ಞಾನ ಎಂಬ ಮಹದ ಐಶ್ವರ್ಯವನ್ನು ಹೊಂದಿದವನೇ ಸುಖಿಯಾಗುವನು. ನಶ್ವರವಾದ ಇಂತಹ ಸಂಪತ್ತಿನಲ್ಲಿ ಸುಖ ಭ್ರಾಂತಿಯನ್ನು ಇಟ್ಟಿರುವನು ಆಗಿ ತಾನು ದುಃಖಿಸ್ತಾನೆ. ನನ್ನ ಧನವೆಲ್ಲ ಕನಸಿನ ಗಂಟಿನಂತಾಗಿದೆ.
ಧನರಾಶಿಯನ್ನು ಬಿಡುವುದು ಎಂದರೆ ಅದು ಮಹತ್ತಾದ ದುಷ್ಕರ ಕಾರ್ಯ. ಆಹಾ, ನಾನಾದರೂ ಅಲ್ಪವಾದ ಐಶ್ವರ್ಯವನ್ನು ಬಿಡುವುದಕ್ಕೂ ಅಶಕ್ತನಾಗಿದ್ದೇನೆ ಮುನಿವರ್ಯ. ಇಂತಹ ದೀನತ್ವವನ್ನು ಹೊಂದಿ ಕಷ್ಟದಲ್ಲಿ ಸಿಕ್ಕಿಬಿದ್ದು ಸಂಪತ್ತನ್ನೆಲ್ಲ ಕಳೆದುಕೊಂಡ ನನಗೆ ಇಲ್ಲಿ ಸುಖಕರವಾದ ಮಾರ್ಗವನ್ನ ನೀ ತಿಳಿಸು ಎಂದ. ಅದಕ್ಕೆ ಆ ಮುನಿಯು, ಹೇ ರಾಜಕುಮಾರ, ಮುಖ್ಯವಾಗಿ ನಾನು ಎಂಬ ಮಮತೆಯನ್ನು ತೊರೆಯಬೇಕು. ನೀನು ಯಾವುದನ್ನ ಉಂಟು ಅಂತ ತಿಳಿದಿದೆಯೋ ಅದನ್ನು ನಿಜವಾಗಿ ಇಲ್ಲ ಎಂದೇ ಭಾವಿಸು. ಈ ಸಾರಾಂಶವನ್ನು ತಿಳಿದವನು ಎಂತಹ ಕಷ್ಟದಲ್ಲಿ ಸಿಕ್ಕಿಬಿದ್ರು ಅದಕ್ಕಾಗಿ ಸ್ವಲ್ಪ ಮಾತ್ರವೂ ಕೂಡ ದುಃಖಿಸೋದಿಲ್ಲ. ಹಿಂದಿದ್ದದ್ದು, ಮುಂದೆ ಬರುವಂತಹದ್ದು, ಭೂತ ಭವಿಷ್ಯಗಳು ಎರಡೂ ಕೂಡ ಶಾಶ್ವತ ಅಲ್ಲ ಅನ್ನೋದು ಸಿದ್ಧ. ಇದನ್ನ ತಿಳಿದರೆ ನೀನು ಕಷ್ಟಗಳಿದ್ದ ತಪ್ಪಿದವನಾಗ್ತೀಯ. ಹಿಂದೆ ನಡೆದ ಮತ್ತೆ ಮುಂದೆ ನಡೆಯಬೇಕಾದ ಯಾವ ಪ್ರಯತ್ನಗಳು ಇಲ್ಲ ಎಂದೇ ತಿಳಿ. ಇವೆಲ್ಲವನ್ನು ತಿಳಿದವನಿಗೆ ಕಷ್ಟ ಇಲ್ಲಿಯದು, ಲೋಕದಲ್ಲಿ ಇದ್ದದ್ದು ಇಲ್ಲದಂತಾಗುತ್ತೆ, ಇಲ್ಲದ್ದು ಉಂಟು ಎನಿಸುತ್ತೆ. ಅದಕ್ಕಾಗಿ ದುಃಖಿಸೋದ್ರಿಂದ ಪ್ರಯೋಜನ ಏನಿದೆ? ಈಗ ನಿನ್ನ ತಂದೆ ಎಲ್ಲಿದ್ದಾನೆ? ನಿನ್ನ ತಾತ ಎಲ್ಲಿದ್ದಾನೆ? ಇನ್ನು ನೀನು ಅವರನ್ನು ನೋಡ್ಲಾಗುವುದಿಲ್ವೇ? ಇಲ್ಲ. ಅವರಾದರೂ ನಿನ್ನನ್ನು ನೋಡುವುದಕ್ಕೆ ಸಾಧ್ಯವೇ? ಅದೂ ಇಲ್ಲ. ಈ ಶರೀರ ಅಶಾಶ್ವತ ಎಂಬುದನ್ನು ತಿಳಿದು ನೀನು ಚಿಂತಿಸುವೆ ಅಲ್ವೇ? ಸ್ವಲ್ಪ ಹೊತ್ತು ಸ್ಥಿರ ಬುದ್ಧಿಯಿಂದ ಆಲೋಚಿಸು. ಈ ಲೋಕದಲ್ಲಿ ಶಾಶ್ವತವಾದದ್ದು ಒಂದೂ ಇಲ್ಲ. ನಾನು, ನೀನು, ನಿನ್ನ ಮಿತ್ರರು, ನಿನ್ನ ಶತ್ರುಗಳು ಯಾರು ಸ್ಥಿರವಾಗಿ ನಿಲ್ಲೋರಲ್ಲ. ಮುಂದೆ ಇದೊಂದು ಇಲ್ಲವಾಗತ್ತೆ. ಮನುಷ್ಯರು ಪ್ರಾಯಕವಾಗಿ ತಮ್ಮ ಆಯು ಪರಿಮಾಣ 100 ವರ್ಷಗಳು ಮುಗಿಯೋದ್ರೊಳಗಾಗಿನೇ 20-30ನೇ ವರ್ಷ ತುಂಬುವುದಕ್ಕೆ ಮೊದಲೇ ಸಾಯ್ತಾರೆ. ಮನುಷ್ಯ ತನ್ನ ಅಮಿತ ಐಶ್ವರ್ಯವನ್ನು ತಾನಾಗಿ ಕೈ ಬಿಡಲಾರ್ದಿದ್ರು ಕೂಡ ಅದರಲ್ಲಿ ಇದು ನನ್ನದಲ್ಲ ಎಂಬ ಭಾವನ ಒಂದು ಇಟ್ಕೊಂಡ್ರೆ ಅದರಿಂದಲೇ ಸುಗ್ಗಿಯಾಗ್ತಾನೆ. ಮುಂದೆ ಬರುವುದು, ಹಿಂದೆ ನಡೆದದ್ದು ತನ್ನದು ಅಂತ ತಿಳಿಬಾರದು. ಸಾತ್ವಿಕ ತ್ಯಾಗದಲ್ಲಿ ರಾಮಾನುಜರು ಅದಕ್ಕೆ ಇದನ್ನ ಹೇಳಿದ್ದು, ನಾ ಅಹಂಕರ್ತ ನೇದಮ್ಮ ಕರ್ಮ. ನಾವೇ ಮಾಡ್ತಾ ಇದ್ರು ಕೂಡ ಇದು ನಂದಲ್ಲ, ಇದರಲ್ಲಿ ಬರುವಂತ ಫಲ ನಂದಲ್ಲ. ಹೀಗೆ ಸಾತ್ವಿಕ ತ್ಯಾಗ. ಮುಂದೆ ಬರೋದು, ಹಿಂದೆ ನಡೆಯೋದು ತನ್ನದು ಅಂತ ತಿಳಿಬಾರದು. ದೈವವೇ ಎಲ್ಲಕ್ಕಿಂತಲೂ ಬಲ ಉಳ್ಳದ್ದು ಎಂದು ತಿಳಿದವನೇ ಪಂಡಿತ. ಐಶ್ವರ್ಯ ಇಲ್ಲದವನು ಜೀವಿಸ್ತಾನಲ್ವೇ? ಜ್ಞಾನದಲ್ಲಿಯೋ ಪರಾಕ್ರಮದಲ್ಲಿಯೋ ನಿನಗೆ ಸಮಾನರು, ನಿನಗಿಂತ ಉತ್ತಮರು ಇದ್ದದ್ದು ಉಂಟು. ಅವರು ರಾಜಭ್ರಷ್ಟರಾದರೂ ನಿನ್ನಂತೆ ದುಃಖಿಸಲಿಲ್ಲ. ಹೇ ರಾಜ, ನಿನ್ನ ಬುದ್ಧಿ ಸಾಮರ್ಥ್ಯಗಳಲ್ಲಿ ಅವನಿಗೆ ಮೇಲಾಗಿ ಅಥವಾ ಸಮಾನಾಗಿಲ್ವೇ? ನೀನು ಚಿಂತಿಸೋದು ಯುಕ್ತವಲ್ಲ ಎಂದ. ಆಗ ರಾಜನು, ಆಚಾರ್ಯ, ನನಗೆ ಆ ರಾಜ್ಯವೆಲ್ಲುವ ಪ್ರಯತ್ನವಿಲ್ಲದೆಯೇ ಲಭಿಸಿತ್ತು. ಅದೇ ಈಗ ಕಾಲ ವ್ಯತ್ಯಾಸದಿಂದ ಕೈ ಬಿಟ್ಟು ಹೋಯಿತು. ಅಲ್ಪ ಸಂತೋಷಿಯಾಗಿ ಕೈಗೆ ಸಿಕ್ಕಿದ್ದನ್ನು ಇಟ್ಟುಕೊಂಡು ಜೀವಿಸುವನಾದರೂ ಪ್ರವಾಹದಿಂದ ಹೇಳುವಾಗೆ ಕಾಲದಿಂದ ಅಪಹೃತವಾದ ಈ ರಾಜ್ಯವು ಕೈ ಬಿಟ್ಟು ಹೋದದ್ದಕ್ಕಾಗಿ ನಾನು ದುಃಖಿಸ್ತೇನೆ ಎಂದ. ಆಗ ಆ ಮುನಿಯು, ಹೇ ರಾಜ, ಸತ್ಯವೇ ಧರ್ಮ ಅಂತ ತಿಳಿ. ನಡೆದು ಹೋದದ್ದನ್ನ ಮತ್ತೆ ನಡೆಯುವುದನ್ನು ಕುರಿತು ದುಃಖಿಸಬಾರದು. ನೀನು ಎಲ್ಲ ವಿಷಯಗಳಲ್ಲಿಯೂ ಹೀಗೆ ಇರಬೇಕು. ಅಲಭ್ಯವಾದದ್ದಕ್ಕೆ ಆಸೆ ಪಡದೆ ಲಭ್ಯವಾದದನ್ನ ಆಧರಿಸುತ್ತಾ ಲಭಿಸಿದ್ದನ್ನ ಅನುಭವಿಸಿ ತೃಪ್ತನಾಗು. ಇದನ್ನ ನಮ್ಮ ಆಚಾರ್ಯರು ಕೀರ್ತಿಶೇಷ ಅನಂತರಂಗಾಚಾರ್ಯ ಹೇಳ್ತಾ ಇದ್ರು. ಅಲಂ ಪ್ರತ್ಯಯ ಬುದ್ಧಿ ಅಂತ, ದ ಐಡಿಯಾ ಆಫ್ ಎನಫ್ನೆಸ್. ಭಗವಂತ ನನಗೆ ಇವಾಗ ಏನ್ ಕೊಟ್ಟಿದ್ದಾನೋ ಅದರಿಂದ ನಾನು ತೃಪ್ತನಾಗು. ನೀ ಬಯಸೋ ತಪ್ಪಲ್ಲ, ಅರಮನೆನೇ ಬಯಸ್ಬಹುದು, ಇನ್ನೇನೇನೋ ಬಯಸ್ಬಹುದು. ಆದ್ರೆ ಭಗವಂತ ನಮಗೆ ಏನೇನು ಕೊಡ್ತಾನೋ ಅದ್ರ ಬಂದಿದ್ರಲ್ಲಿ ಸಂತೋಷವಾಗಿರುವಂತದ್ದನ್ನು ತಿಳಿಬೇಕು. ಪ್ರಯತ್ನ ಮಾಡಬಾರ್ದು ಅಂತಲ್ಲ, ಇಷ್ಟು ಕೊಟ್ಟಿದ್ ಸಾಕು ಏನು ಬೇಡ ಅಂತಲ್ಲ. ನಿಮ್ಮ ಪ್ರಯತ್ನ ಇರ್ಲಿ, ಉತ್ತಮ ಇದಕ್ಕೆ. ಆದ್ರೆ ಎಷ್ಟು ಕೊಟ್ಟಿದ್ದಾನ ಅದ್ರಲ್ಲಿ ಸಂತೋಷನೂ ಇರ್ಬೇಕು, ತೃಪ್ತಿನೂ ಇರ್ಬೇಕು. ಇದು ಬಹಳ ಬಹಳ ಮುಖ್ಯವಾದದ್ದು. ಅಲಭ್ಯವಾದದ್ದಕ್ಕೆ ಆಸೆ ಪಡದೆ ಲಭ್ಯವಾದದ್ದನ್ನ ಆಧರಿಸುತ್ತಾ ಲಭಿಸದ್ದನ್ನ ಅನುಭವಿಸಿ ತೃಪ್ತನಾಗು. ನೋಡಿ ಎಷ್ಟು ಸುಂದರವಾಗಿದೆ ಈ ಮಾತು. ಮುಂದಿನ ಸಂಭವಕ್ಕಾಗಿ ಯೋಚಿಸಿ ಚಿಂತಿಸಬೇಡ. ಹೇ ರಾಜಕುಮಾರ, ಬಂದದ್ದನ್ನ ಸಂತೋಷದಿಂದ ಅಂಗೀಕರಿಸು. ಎಲ್ಲವೂ ಭಗವತ್ ಪ್ರಸಾದ, ಆದದ್ದೆಲ್ಲ ಒಳಿತೇ ಆಯಿತು. ನಿರ್ಮಲ ಮನಸ್ಸನ್ನ ಉಳ್ಳವನಾಗಿರು. ಹಾಗಿದ್ದರೆ ಈಗಿನ ಧನನಾಶಕ್ಕಾಗಿ ನೀನು ದುಃಖಿಸಲಾರೆ. ದುರ್ಬುದ್ಧಿ ಹೇಳುವನು ಐಶ್ವರ್ಯನ ಕಳೆದುಕೊಂಡಾಗ ದೈವವನ್ನು ನಿಂದಿಸಲಾರಂತಾನೆ. ತೃಪ್ತಿ ಇಲ್ಲದವನಿಗೆ ದುಃಖ ಎಂಬುದು ಎಂದಿಗೂ ಬಿಟ್ಟದ್ದೇ ಇಲ್ಲ. ಎಷ್ಟು ಕೊಟ್ಟರು ಕೂಡ ತೃಪ್ತಿ ಇಲ್ಲ ಅಂದ್ರೆ ಅವನಿಗೆ ಏನನ್ನು ಕೊಟ್ಟು ತೃಪ್ತಿಗೊಳಿಸ್ತೀರಿ? ಹೋಗಿ ಸಂತೋಷವಾಗಿದ್ದಾನೋ, ಬೇರೆ ಎಲ್ರಿಗಿಂತಲೂ ಹೆಚ್ಚೆ ಧನವಂತನೋ ಮತ್ತೊಂದು ಆಗಿದ್ದಾನೆ ಅಂದ್ರೂ ಕೂಡ ಇನ್ನೂ ಇಲ್ಲ. ಸೊ ಅದರಿಂದ
ಅಲಂ ಪ್ರತ್ಯಯ ಬುದ್ಧಿ. ಸಾಕು, ಭಗವಂತ ಕೊಟ್ಟಿದ್ದಾನೆ, ಅದರಲ್ಲಿ ನಾನು ಸಂತೋಷವಾಗಿದ್ದೇನೆ ಅನ್ನೋದು ಬೇಕು. ಅಂತಹ ಅವನು ಕೇವಲ ಹೀನರನ್ನು ಶ್ರೀಮಂತರೆಂದೇ ಭಾವಿಸ್ತಾನೆ. ಇದರಿಂದ ದುಃಖವು ಅವನನ್ನು ಬಿಡದೆ ಬೆನ್ನಟ್ಟು ಬರುತ್ತೆ ಇದು ಅಂತೇಳಿ. ರಾಜ ಈರ್ಷ್ಯೆ ಅಹಂಕಾರಾದಿಗಳುಳ್ಳವರಾಗಿ ಒಳ್ಳೆಯ ಬುದ್ಧಿ ಹೇಳುವನು ತಾನಾಗಿಯೇ ಶಾಂತತೆಯನ್ನು ಹೊಂದುತ್ತಾನೆ. ಹೇ ರಾಜೇಂದ್ರ, ಮಂತ್ರಿವರ್ಗಗಳನ್ನು ಕಳೆದುಕೊಂಡು ಕಷ್ಟವನ್ನು ಅನುಭವಿಸುವ ರಾಜನಿಗೆ ಐಶ್ವರ್ಯವೂ ಕೈಗೂಡದೆ ದೈವವೂ ವಿರೋಧಿಯಾಗಿರುವಾಗ ಮೇಲೆ ಹೇಳಿದ ಮಾರ್ಗಗಳನ್ನು ಅನುಸರಿಸಿಯೇ ಒಳ್ಳೆಯದು ಎಂದು ನಾನು ತಿಳಿತೇನೆ. ಇನ್ನು ನೀನು ಯಾವುದನ್ನು ಶ್ರೇಯಸ್ಸು ಅಂತ ತಿಳಿದಿದ್ದೀಯೇ ಎಂದ. ಇಲ್ಲಿಗೆ 104ನೇ ಅಧ್ಯಾಯ. ಕಟ್ಟಮಹಿ ಸಮೇತ ಶ್ರೀಕೃಷ್ಣಮಯ ಪರಬ್ರಹ್ಮಣೇ ನಮಃ. 105ನೇ ಅಧ್ಯಾಯ. ರಾಜರಿಗೆ ಶತ್ರುಜಯೋಪಾಯವನ್ನ ಕುರಿತು ಕೌಸಲ್ಯ ಕಾಲಕ ವೃಕ್ಷೀಯರಿಗೆ ನಡೆದ ಸಂವಾದವನ್ನ ಭೀಷ್ಮ ಧರ್ಮರಾಜನಿಗೆ ತಿಳಿಸಿದ್ದು. ಕಟ್ಟಮಹಿಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹಾಗಿಲ್ಲದೆ ನಿನಗೆ ಪೌರುಷದಲ್ಲಿಯೇ ನಂಬಿಕೆ ಇದ್ರೆ ಆಗ ನಿನ್ನ ರಾಜ್ಯವನ್ನು ತಿರುಗಿ ಪಡೆಯುವುದಕ್ಕೆ ತಕ್ಕ ನೀತಿಯನ್ನ ನಿನಗೆ ತಿಳಿಸ್ತೇನೆ. ಅದರಂತೆ ನಡೆಸೋದಕ್ಕೆ ನೀನು ಶಕ್ತನಾಗಿದ್ದು ಅದಕ್ಕೆ ಬೇಕಾದ ಕಾರ್ಯಗಳನ್ನ ನಡೆಸಿದ್ರೆ ನೀನು ನಿನ್ನ ಸಂಪತ್ತನ್ನು ತಿರುಗಿ ಸಂಪಾದಿಸಬಹುದು. ನನ್ನ ಮಾತನ್ನು ಸಾವಧಾನವಾಗಿ ಕೇಳು. ನಾನು ಹೇಳಿದಂತ ನಡೆಯೋದ್ರಿಂದ ಅನೇಕ ಪ್ರಯೋಜನಗಳುಂಟು. ಆಗ ರಾಜ್ಯವನ್ನೋ ರಾಜ್ಯ ಮಂತ್ರವನ್ನೋ ಮಹತ್ತಾದ ಸಂಪತ್ತನ್ನು ನೀನು ತಿರುಗಿ ಪಡೆಯುತ್ತೇವೆ ಎಂದ. ಆಗ ರಾಜನು, ಹೇ ಮುನೀಂದ್ರ, ನೀನು ಹೇಳಿದಂತೆ ಆಗಲಿ, ಆ ನೀತಿಯನ್ನು ಉಪದೇಶಿಸು. ನನಗೆ ಈಗ ಪುರುಷ ಪ್ರಯತ್ನದಲ್ಲಿ ಆಸೆ ಉಂಟು, ಅದು ನಿನ್ನಿಂದ ನನಗೆ ಫಲಕಾರಿಯಾಗಲಿ ಎಂದ. ಅದಕ್ಕೆ ಆ ಋಷಿಯು, ಹೇ ರಾಜೇಂದ್ರ, ಹಾಗಿದ್ದರೆ ನೀನು ನಿನ್ನ ಹೆಮ್ಮೆಯನ್ನ, ಕೋಪವನ್ನ, ಡಂಭವನ್ನ, ಹರ್ಷ ಭಯಗಳನ್ನ ಬಿಟ್ಟು ನಿನ್ನ ಶತ್ರುಗಳಿಗೆ ಕೈ ಮುಗಿದು ನಮಸ್ಕರಿಸಿ ಅವರನ್ನು ಸೇವಿಸು. ಉತ್ತಮವಾದ ಮತ್ತು ಶುದ್ಧವಾದ ಮಾರ್ಗದಿಂದ ಮಿಥಿಲಾಧಿಪತಿಯಾದ ಆ ಜನಕನನ್ನೇ ಸೇವಿಸು. ಸತ್ಯ ಪರಾಕ್ರಮವುಳ್ಳ ಆತನು ನಿನಗೆ ಧನವನ್ನ ಕೊಡ್ತಾನೆ. ಆಗ ನೀನು ವಿದೇಹ ರಾಜನಿಗೆ ಬಲಭುಜದಂತಾಗಿ ಎಲ್ಲರೂ ವಿಶ್ವಾಸಕ್ಕೂ ಪಾತ್ರನಾಗ್ತೀಯ. ಆಗ ನಿನಗೆ ಉತ್ಸಾಹವಂತರು, ದುರ್ವ್ಯಸನ ಇಲ್ಲದವರು, ಶುದ್ಧಾತ್ಮರು ಆದ ಸಹಾಯಕರು ಅನೇಕರು ಒದಗಿ ಬರ್ತಾರೆ. ಒಬ್ಬನ ಮನಸ್ಸನ್ನ, ಇಂದ್ರಿಯಗಳನ್ನ ನಿಗ್ರಹಿಸಿ ಶಾಸ್ತ್ರವಿಧಿಗಳಾದ ಕರ್ಮಗಳಲ್ಲಿ ಪ್ರವರ್ತಿಸ್ತಾ ಇದ್ರೆ ತನ್ನನ್ನು ಉದ್ಧರಿಸಿಕೊಳ್ಳುವುದಲ್ಲದೆ ಎಲ್ಲರೂ ತನಗೆ ಪ್ರಸನ್ನಾಗುವಂತೆ ಮಾಡ್ತಾನೆ. ಶ್ರೀಮಂತನಾದ ಆ ಜನಕನಿಂದ ನೀನು ಸತ್ಕರಿಸಲ್ಪಟ್ರೆ ಎಲ್ಲರ ವಿಶ್ವಾಸಕ್ಕೂ ಪಾತ್ರನಾಗ್ತೆ. ಅನೇಕ ಸುಹೃತ್ತುಗಳ ಸಹಾಯ ಬಲದೊಡನೆ ಉತ್ತಮ ಮಂತ್ರಿಗಳಲ್ಲಿ ಆಲೋಚಿಸಿ ಆಪ್ತರ ಮೂಲಕವಾಗಿ ಶತ್ರುಗಳಲ್ಲಿ ಭೇದವನ್ನು ಹುಟ್ಟಿಸಿ ಬಿಲ್ವದಿಂದಲೇ ಬಿಲ್ವವನ್ನು ಕೆಡುವಂತೆ ಶತ್ರುಗಳ ಮೂಲಕವಾಗಿ ಶತ್ರುಗಳನ್ನ ನಿಗ್ರಹಿಸಿಡ್ಬಹುದು. ನಿನ್ನ ಶತ್ರುವಿಗೆ ಶತ್ರುವಾದವರನ್ನು ಸಮಾಧಾನ ಮಾಡಿಕೊಂಡು ಸಂಧಿ ಮಾಡಿಕೊಂಡು ಅದರ ಮೂಲಕವಾಗಿ ನೀನು ಶತ್ರುಗಳನ್ನು ಅಡಗಿಸಬಹುದು. ಮತ್ತು ನಿನ್ನ ಶತ್ರುವಿಗೆ ದುರ್ಲಭವಾದ ಉತ್ತಮ ವಸ್ತುಗಳಲ್ಲಿ, ಸುಂದರ ಸ್ತ್ರೀಯರಲ್ಲಿ, ಬೆಲೆಯುಳ್ಳುವ ಶಯನಾಸನ, ವಸ್ತ್ರ ವಾಹನಾದಿಗಳಲ್ಲಿ, ಉತ್ತಮವಾದ ಗೃಹಗಳಲ್ಲಿಯೂ, ನಾನಾ ಜಾತಿಯ ಮೃಗ ಪಕ್ಷಿಗಳಲ್ಲೂ, ರಸಗಂಧಾದಿಗಳಿಂದ ಇಂದ್ರಿಯ ವಿಷಯಗಳಲ್ಲೂ, ಫಲಜಾತಿಗಳಲ್ಲೂ ಆಸೆಯನ್ನು ಹುಟ್ಟಿಸಿ ಅವುಗಳ ವ್ಯಸನದಿಂದ ಅವರು ತಮಗೆ ತಾವೇ ಕ್ಷೀಣಿಸುವಂತೆ ಮಾಡು. ಈ ವಿಧವಾಗಿ ಶತ್ರುಗಳನ್ನು ಕೆಡಿಸಬೇಕಾದರೂ ಅವರನ್ನು ಉಪೇಕ್ಷಿಸಬೇಕಾದ್ರೂ ತನ್ನ ಯಾವ ಪ್ರಯತ್ನವೂ ಶತ್ರುವಿಗೆ ತಿಳಿಯದಂತೆ ಸಮಯೋಚಿತವಾದ ಒಳ್ಳೆಯ ನೀತಿಯನ್ನು ಪ್ರಯೋಗಿಸಬೇಕು. ಶತ್ರು ಪಟ್ಟಣದಲ್ಲಿಯೂ ಅವರ ದೇಶದಲ್ಲಿಯೂ ನೀನು ಮಿತ್ರನಂತೆ ಉಳಬೇಕು. ಅಲ್ಲಿ ನಾಯಿ, ಜಿಂಕೆ, ಕಾಗೆ ಇವುಗಳ ಸ್ವಭಾವವನ್ನ ಅನುಸರಿಸುತ್ತಾ ಶತ್ರುಗಳಲ್ಲಿ ಮೇಲೆ ಮಾತ್ರ ಮಿತ್ರತ್ವವನ್ನೇ ನಡೆಸ್ತಾ ಇರಬೇಕು. ಅಂದ್ರೆ ನಾಯಿಯಂತೆ ಜಾಗರೂಕನಾಗಿಯೋ, ಜಿಂಕೆಯಂತೆ ಭೀತನಾಗಿಯೋ, ಹಾಗೆಯಂತೆ ಪರಿಇಂಗಿತಜ್ಞನಾಗಿಯೋ ಅವರಲ್ಲಿ ವರ್ತಿಸಬೇಕು. ಮತ್ತು ಅವರನ್ನು ಮಹತ್ತಾಗಿಯೂ ಅಸಾಧ್ಯವಾಗಿರುವ ಪ್ರಯತ್ನಗಳಲ್ಲಿ ತಗುಲಿಡಿಸಬೇಕು. ಅವರಿಗೆ ಬಲಾಢ್ಯರಾದವನ್ನೇ ವಿರೋಧವನ್ನ ಹೆಚ್ಚಿಸು. ಮತ್ತು ನಿನ್ನ ಶತ್ರುಗಳಿಗೆ ಪ್ರಿಯವಾದ ವಿಹಾರ, ಉದ್ಯಾನಗಳು, ಶಯನಾಸನಗಳು ಮೊದಲಾದ ಭೋಗಗಳನ್ನು ತೋರಿಸಿ ಆ ಮೂಲಕವಾಗಿ ಅವರ ಬೊಕ್ಕಸಗಳನ್ನು ಬರಿದಾಗಿಸು. ನಿನ್ನ ಶತ್ರುಗಳ ಮುಂದೆ ಯಜ್ಞ ದಾನಾದಿಗಳನ್ನ ಪ್ರಶಂಸಿಸಿ ಅವುಗಳ ಮೂಲಕವಾಗಿ ಅವರ ದ್ರವ್ಯವನ್ನು ವೆಚ್ಚ ಮಾಡಿಸಿ ಅದರಿಂದ ಬ್ರಾಹ್ಮಣರನ್ನು ತೃಪ್ತಿಗೊಳಿಸು. ನಿನ್ನಿಂದ ಉಪಕೃತರಾದಂತ ಬ್ರಾಹ್ಮಣರು ನಿನ್ನ ಕ್ಷೇಮವನ್ನು ಕೋರಿ ನಿನ್ನ ಶತ್ರುಗಳನ್ನು ತೋಳಗಳಂತೆ ನಿಗ್ರಹಿಸ್ತಾರೆ. ಪುಣ್ಯಶೀಲನು ಯಾವಾಗಲೂ ಉತ್ತಮ ಗತಿಯನ್ನು ಹೊಂದುವನು. ಅದರಿಂದ ನೀನು ಪುಣ್ಯಕಾರ್ಯಗಳಿಂದ ದೇವಲೋಕದಲ್ಲಿ ಪವಿತ್ರವಾದ ಶಾಶ್ವತವಾದ ಪದವಿಯನ್ನು ಹೊಂದಿದ್ದೀಯ. ಒಬ್ಬನು ಧರ್ಮದಲ್ಲಿಯೋ ಅಧರ್ಮದಲ್ಲಿಯೋ ಪ್ರೇರಿತನಾಗಿ ಅದರಿಂದ ಭಂಡಾರವೆಲ್ಲ ಕ್ಷೀಣಿಸಿದಾಗ ಶತ್ರುಗಳಿಗೆ ದುರ್ಲಭನಾಗಿ ವಶನಾಗ್ಬಿಡ್ತಾನೆ. ಭಂಡಾರ ಎಂಬುದು ಪರದಲ್ಲಿ ಸ್ವರ್ಗ ಸುಖಕ್ಕೂ ಭೂಮಿಯಲ್ಲಿ ಜಯಕ್ಕೂ ಅದು ಮೂಲಾಧಾರ.
ಭಂಡಾರದಿಂದಲೇ ನಿನ್ನ ಶತ್ರುಗಳು ಈಗಿನ ಸುಖಕ್ಕೆ ಪಾತ್ರರಾಗಿದ್ದಾರೆ. ಆದ್ದರಿಂದ ಅದನ್ನು ನೀನು ಮೊದಲು ಬರಿದಾಗಿಸಬೇಕು. ನಿನ್ನ ಶತ್ರುಗಳ ಮುಂದೆ ಪೌರುಷವನ್ನು ಪ್ರಶಂಸಿಸುವುದೇ ದೈವವೇ ಪ್ರಬಲ ಎಂದು ವರ್ಣಿಸು. ಏಕೆಂದರೆ ದೈವವನ್ನೇ ನಂಬಿ ಪೌರುಷದಲ್ಲಿ ವರ್ತಿಸದವನು ಶೀಘ್ರದಲ್ಲಿ ನಾಶವಂತಾನೆ. ನಿನ್ನ ಶತ್ರುವಿನಿಂದ ವಿಶ್ವಜಿತ್ ಎಂಬ ಯಾಗವನ್ನು ಮಾಡಿಸಿ ಆ ಮೂಲಕ ಅವರ ಸರ್ವಸ್ವವನ್ನು ಕಳೆದುಕೊಳ್ಳುವಂತೆ ಮಾಡು. ಆ ಸ್ಥಿತಿಗೆ ಬಂದಾಗ ನಿನ್ನ ಶತ್ರುವ ಸಜ್ಜನನ್ನು ಪೀಡಿಸಿದೊಳಗೆ ವಿಫಲ ಪ್ರಯತ್ನನಾಗಿ ಕ್ಷೀಣಿಸ್ತಾನೆ. ತ್ಯಾಗ ಧರ್ಮವನ್ನು ಬಲ್ಲಂತ ಪುಣ್ಯಾತ್ಮನೊಬ್ಬನು ನಿನ್ನ ಶತ್ರುವಿನಂತೆ ಪ್ರಶಂಸಿಸುತ್ತಿರು. ಆಗ ನಿನ್ನ ಶತ್ರುವು ತ್ಯಾಗದಲ್ಲಿ ನಿರತನಾಗಿ ತನ್ನ ಸಂಪತ್ತನ್ನು ಕಳೆದುಕೊಳ್ತಾನೆ. ಇಲ್ಲವೇ ವಿರಕ್ತನಾಗಿ ಅರಣ್ಯಕ್ಕಾದ್ರೂ ಹೋಗ್ತಾನೆ. ಆಮೇಲೆ ನಿನ್ನ ಶತ್ರುನಾಶಕ್ಕಾಗಿ ಅನೇಕ ಮೂಲಿಕೆಗಳಿಂದ ಸಿದ್ಧ ಮಾಡಲ್ಪಟ್ಟ ಔಷಧಿಗಳು, ಕೃತ್ರಿಮಗಳಾದ ಲವಣಾದಿಗಳನ್ನು ಪ್ರಯೋಗಿಸು. ಶತ್ರು ಪಕ್ಷದ ಗಜ ಅಶ್ವ ಪದಾಂತಿಗಳನ್ನೆಲ್ಲ ನಾಶಗೊಳಿಸು. ಆದರೆ ರಾಜಕುಮಾರ, ಇದೇ ವಿಧವಾದ ಮತ್ತು ಇನ್ನೂ ನಾನಾ ಬಗೆಯ ಕಪಟ ಉಪಾಯಗಳನ್ನ ಚೆನ್ನಾಗಿ ಆಲೋಚಿಸಿ ಪ್ರಯೋಗಿಸುವುದು ಧೀರನಾದವನಿಗೆ ಸಾಧ್ಯವೇ ಹೊರತು ಹೇಡಿಗೆ ಇಂತಹ ಕಾರ್ಯಗಳು ಸಾಧ್ಯವಲ್ಲ ಎಂದ. ಇಲ್ಲಿಗೆ 105ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಈ ಜಾಗದಲ್ಲಿ ನಿಲ್ಲಿಸ್ಕೊಂಡಿರೋಣ. ನಾಳೆ ದಿವಸ ಮುಂದುವರಿಸುವ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ. ನಮಸ್ಕಾರಂ.